ರಾಜ್ಯದ ಸಮಸ್ತ ವಿದ್ಯಾರ್ಥಿ ಬಳಗಕ್ಕೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶರಣಯ್ಯ ಭಂಡಾರಿಮಠ್. ಕ್ವಶನ್ ನಂಬರ್ 1. ಇವತ್ತು ಸಮಸ್ತ ಕರ್ನಾಟಕ ರಾಜ್ಯದ ಇತಿಹಾಸದ ಮೇಲೆ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾನೆ ಹೋಗೋಣ. KS 2017ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ಸರಿಸುಮಾರು ಒಂದು 25ರಿಂದ 30 ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. 1953ರಲ್ಲಿ ಒಂದು ಆಯೋಗ ನೇಮಕ ಮಾಡಲಾಯಿತು. ಯಾವ ಆಯೋಗದ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ 1953 ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. 1953ರಲ್ಲಿ ರಾಜ್ಯಗಳ ಪುನರ್ರಚನಾ ಆಯೋಗವು ಇವರ ಅಧ್ಯಕ್ಷತೆ ಮತ್ತು ಸದಸ್ಯತ್ವದಲ್ಲಿ ರಚನೆಯಾಯಿತು ಅಂತ. ಎಲ್ಲರೂ ಸರಿಯಾಗಿರೋ ಉತ್ತರ ಮಾಡಿದ್ದೀರಿ. ಸರಿ ಉತ್ತರ ಎ ರೈಟ್ ಆನ್ಸರ್ ನೋಡಿ. ಎ ಸರಿಯಾಗಿರುವಂತ ಉತ್ತರ. ಅಧ್ಯಕ್ಷರು ಫಜಲ್ ಅಲಿ, ಸದಸ್ಯರು HN ಕುಂಜರು ಮತ್ತು KM ಪಣಿಕರ್. ಕರೆಕ್ಟ್ ಅಲ್ಲ? ಅಂದ್ರೆ ಭಾರತ ದೇಶ ಸ್ವತಂತ್ರ ಆದ ನಂತರ ಭಾಷಾವಾರು ರಾಜ್ಯಗಳಿಗೆ ಪ್ರಾಮುಖ್ಯತೆ ಕೊಡುವಂತ ಉದ್ದೇಶಕ್ಕಾಗಿ ಸಮಿತಿಗಳು ಜಾರಿಗೆ ಬರ್ತವೆ. ಫಸ್ಟ್ನೇದು ಬಂದಿದ್ದು ಯಾವುದಂದ್ರೆ ಫಸ್ಟ್ ಭಾಷಾವಾರ ರಾಜ್ಯಗಳ ವಿಂಗಡಣೆಗಾಗಿ ಯಾವ ಸಮಿತಿ ಜಾರಿಗೆ ಬಂತು? ಫಸ್ಟ್ ಬಂದಿದ್ದು 1948ರಲ್ಲಿ ಧಾರ ಸಮಿತಿ ಅಂತ ಬಂತು. ಧಾರ ಸಮಿತಿ ಏನ್ ಹೇಳಿತು ಅಂದ್ರೆ ಇದು ಕೂಡ ಇಲ್ಲ, ಭಾಷಾವಾರ ರಾಜ್ಯಗಳಿಗೆ ನಾವು ಏನಾದರೂ ಸಪರೇಟ್ ಆಗಿರುವಂತ ರಾಜ್ಯದ ಸ್ಥಾನಮಾನ ಕೊಟ್ರೆ ಭಾರತ ದೇಶದ ಐಕ್ಯತೆಗೆ ತೊಂದರೆ ಆಗ್ತದ ಅಂತ, ನಮ್ಮ ದೇಶದ ಐಕ್ಯತೆಗೆ ತೊಂದರೆ ಆಗ್ತದ ಅನ್ನುವಂಥ ಉದ್ದೇಶಕ್ಕಾಗಿ ಅದು ಕೈ ಬಿಟ್ರು. ಅದೇ 1948ರಲ್ಲಿ ಮತ್ತೊಂದು ಆಯೋಗ ಜಾರಿಗೆ ಬರ್ತದೆ. ಆ ಆಯೋಗ ಯಾವುದಂದ್ರೆ JVP ಕಮಿಟಿ ಅಂತ ಕರಿತೀವಿ. JVP ಕಮಿಟಿ. ಈ JVP ಕಮಿಟಿಯ ವಿಶೇಷ ಏನಂದ್ರೆ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು, ಪಟ್ಟಾಭಿ ಸೀತಾರಾಮಯ್ಯ ಅವರು. ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯಿ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಅವರ ನೇತೃತ್ವದಲ್ಲಿ 1948ರಲ್ಲಿ ಮತ್ತೊಂದು ವರದಿ ಬಂತು. ಆ ವರದಿ ಏನ್ ಹೇಳ್ತಂದ್ರೆ ಇದು ಸಹ ಬೇಡ ಅಂತ ಹೇಳಿತು. ಏನಾದರೂ ನಾವು ಭಾಷೆಗೆ ತಕ್ಕಂತೆ ರಾಜ್ಯಗಳನ್ನು ಕೊಟ್ರೆ ಇವತ್ತು ಇಡೀ ಭಾರತ ದೇಶದ ಅಖಂಡತೆಯನ್ನ, ಏಕತೆಯನ್ನ, ಸಮಗ್ರತೆಯನ್ನ ನಾವು ನಾಶ ಮಾಡ್ತೀವಿ ಅಂತ. ಹಾಗಾದ್ರೆ 1953ರಲ್ಲಿ ಮತ್ತೊಂದು ಆಯೋಗ ನೇಮಕ ಆಗ್ತದೆ. ಅದನ್ನೇ ನಾವು ಏನಂತ ಕರಿತೀವಿ ಅಂದ್ರ ಫಜಲ್ ಅಲಿ ಆಯೋಗ ಅಂತ ಕರಿತೀವಿ. ಫಜಲ್ ಅಲಿ ಆಯೋಗ. ಫಜಲ್ ಅಲಿ ಅವರು ಅಧ್ಯಕ್ಷರಾದರೆ ಸದಸ್ಯರು ಯಾರಾಗಿದ್ರು ಅಂತಂದ್ರೆ HN ಕುಂಜರು ಮತ್ತೆ KM ಪಣಿಕರ್. HN ಕುಂಜರು ಮತ್ತು KM ಪಣಿಕರ್ ಅವರ ನೇತೃತ್ವದಲ್ಲಿ ಎಲ್ಲರೂ ಸರಿಯಾದಂತ ಆನ್ಸರ್ ಮಾಡ್ತಾ ಇದ್ದೀರಿ. HN ಕುಂಜರು ಮತ್ತು KM ಪಣಿಕರ್ ಅವರ ನೇತೃತ್ವದಲ್ಲಿ ಫಜಲ್ ಅಲಿ ಆಯೋಗ ಜಾರಿಗೆ ಬರ್ತದೆ. ಯಾಕೆ ಫಜಲ್ ಅಲಿ ಆಯೋಗ ಜಾರಿಗೆ ಬಂತು ಅಂದ್ರೆ ನಿಮ್ಗೆ ಗೊತ್ತಿರಲಿ, 1952ರಲ್ಲಿ ಆಂಧ್ರ ಪ್ರದೇಶಕ್ಕೆ ಪ್ರತ್ಯೇಕವಾಗಿರುವಂತ ರಾಜ್ಯದ ಸ್ಥಾನಮಾನ ಬೇಕು ಅಂತೇಳಿ ಪೊಟ್ಟಿ ಶ್ರೀರಾಮುಲು ಅನ್ನುವಂಥ ವ್ಯಕ್ತಿ, ಪೊಟ್ಟಿ ಶ್ರೀರಾಮುಲು ಅನ್ನುವಂಥ ವ್ಯಕ್ತಿ 58 ದಿನಗಳ ಕಾಲ ಉಪವಾಸವನ್ನು ಮಾಡ್ತಾರೆ. ಸರಿಸುಮಾರು 58 ದಿನಗಳ ಕಾಲ ಉಪವಾಸವನ್ನು ಮಾಡಿ ಮರಣ ಅಪ್ಪಿದಂತ ಸಮಯದಲ್ಲಿ ಉಪವಾಸ ಮಾಡಿನೇ ಮರಣ ಅಪ್ತಾನೆ. ಅವಾಗ ಜವಾಹರ್ಲಾಲ್ ನೆಹರು ಅವರಿಗೆ ಒಂದು ಸಂದೇಶ ಹೋಗ್ತದೆ, ಒಂದು ವೇಳೆ ನೀವೇನಾದ್ರೂ ದಕ್ಷಿಣ ಭಾರತದಲ್ಲಿ ಪ್ರತ್ಯೇಕವಾಗಿರುವಂತ ರಾಜ್ಯದ ಸ್ಥಾನಮಾನವನ್ನು ಕೊಡದೇ ಇದ್ರೆ, ಭಾಷಾವಾರ ಸ್ಥಾನಕ್ಕೆ ಮಹತ್ವವನ್ನು ಕೊಡದೇ ಇದ್ರೆ ಗ್ಯಾರಂಟಿ ಇಡೀ ದೇಶ ಒತ್ತು ಉರಿತದ ಅನ್ನುವಂಥ ಸಂದೇಶ ಇದೆ ನಮ್ಮ ಭಾರತ ದೇಶದ ಮೊದಲ ಪ್ರಧಾನಮಂತ್ರಿಯಾಗಿರುವಂತ ಜವಾಹರ್ಲಾಲ್ ನೆಹರು ಅವರಿಗೆ ಹೊತ್ತು. ಹಾಗೆ ಜವಾಹರ್ಲಾಲ್ ನೆಹರು ವಿಚಾರ ಮಾಡ್ತಾರೆ, ಬೇಡ ನಾವು ಪ್ರತ್ಯೇಕವಾಗಿರುವಂತ ಭಾಷಾವಾರ ರಾಜ್ಯಕ್ಕೆ ಅವಕಾಶ ಕೊಡೋಣ ಅಂತೇಳಿ
ಫಜಲ್ ಅಲಿ ನೇತೃತ್ವದಲ್ಲಿ ಒಂದು ಆಯೋಗ ನೇಮಕ ಮಾಡಲಾಗ್ತದೆ. ಫಜಲ್ ಅಲಿ ಆಯೋಗ ಏನು ಅಂತಂದ್ರೆ ಟೋಟಲ್ 16 ರಾಜ್ಯಗಳು 4 ಕೇಂದ್ರಾಡಳಿತ ಪ್ರದೇಶಗಳನ್ನ ಜಾರಿಗೆ ತೊಂಬರ್ರಿ ಅಂತ ಹೇಳ್ತದೆ. ಟೋಟಲ್ ಎಷ್ಟು ರಾಜ್ಯಗಳು? 16 ರಾಜ್ಯಗಳು 4 ಕೇಂದ್ರಾಡಳಿತ ಪ್ರದೇಶಗಳನ್ನ ಜಾರಿಗೆ ತೊಂಬರಿ ಅಂತೇಳಿ ಯಾವ ಆಯೋಗ ಅಂತಂದ್ರೆ ಫಜಲ್ ಅಲಿ ಆಯೋಗ. ಆದರೆ ಫಜಲ್ ಅಲಿ ಆಯೋಗ ಶಿಫಾರಸನ್ನು ಮುಂದಿಟ್ಟುಕೊಂಡು ಭಾರತ ಸಂವಿಧಾನದ 7ನೇ ತಿದ್ದುಪಡಿ 1956 1956 ಸಂವಿಧಾನದ 7ನೇ ತಿದ್ದುಪಡಿಯ ಮೂಲಕ ಭಾಷಾವಾರ ಕಾಯ್ದೆ ಜಾರಿಗೆ ಬರುತ್ತದೆ. ಈ ಭಾಷಾವಾರ ಕಾಯ್ದೆ ಏನಾಗ್ತದೆ ಅಂದ್ರೆ 14 ರಾಜ್ಯಗಳು ಪ್ಲಸ್ 6 ಕೇಂದ್ರಾಡಳಿತ ಪ್ರದೇಶಗಳು, 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಘೋಷಣೆ ಮಾಡಲಾಯಿತು ಸ್ನೇಹಿತರೆ. ಇದನ್ನೇ ನಾವು ಭಾರತ ದೇಶದ ಇತಿಹಾಸದಲ್ಲಿ ಭಾಷಾವಾರ ರಾಜ್ಯಗಳಂತೇಳಿ ಕರಿತೀವಿ. ಹಾಗಾದ್ರೆ ಕ್ವಶನ್ ಏನ್ ಕೇಳಿದ್ದಾನಂತಂದ್ರೆ 1953ರಲ್ಲಿ ರಾಜ್ಯಗಳ ಪುನರ್ರಚನಾ ಆಯೋಗವು ಇವರ ಅಧ್ಯಕ್ಷತೆ ಮತ್ತು ಸದಸ್ಯತ್ವದಲ್ಲಿ ರಚನೆ ಆಯಿತು ಅಂತಂದ್ರೆ ಸರಿಯಾದಂತ ಉತ್ತರ ಫಜಲ್ ಅಲಿ ಅಧ್ಯಕ್ಷರಾಗಿದ್ದರು. ಸದಸ್ಯರು HN ಕುಂಜೂರು ಮತ್ತು KM ಪಣಿಕ್ಕರ್. ಪರ್ಫೆಕ್ಟ್ ಆಗ್ತಾ ಇದೆಯಾ? ನೆಕ್ಸ್ಟ್ ಕ್ವಶನ್ KS 2017ರಲ್ಲಿ ಕೇಳಿದಂತ ಮತ್ತೊಂದು ಪ್ರಶ್ನೆ. 2017 KS 1928ರಲ್ಲಿ ಬೆಂಗಳೂರಿನ ಗಲಭೆಗಳಲ್ಲಿ ಕಂಡು ಬಂದಿರುವಂತ ಒಂದು ಗಲಭೆ ಯಾವುದಂದ್ರೆ ಅದನ್ನ ಗಣಪತಿ ಗಲಭೆ ಅಂತ ಕರಿತೀವಿ. ಗಣಪತಿ ಗಲಭೆ. ಆ ಗಣಪತಿ ಗಲಭೆ ವಿಶೇಷ ಏನಂದ್ರೆ ಹಿಂದೂ ಮುಸ್ಲಿಮರ ಸರಣಿ ಹೋರಾಟಗಳು ಆರಂಭಗೊಳ್ತವೆ. ಹಿಂದೂ ಮುಸ್ಲಿಮರ ಸರಣಿ ಸಂಘರ್ಷಗಳು ಬೆಂಗಳೂರು ನಗರದಲ್ಲಿ ಶಾಲೆ ಆವರಣದಲ್ಲಿ ಒಂದು ಗಣೇಶ ಪ್ರತಿಮೆಯ ಮೇಲೆ ಕಮಾನಗಳನ್ನು ನಿರ್ಮಿಸಿ ಆ ನಿರ್ಮಿಸುವಂತ ಸಂದರ್ಭದಲ್ಲಿ ಉಂಟಾಗಿರ್ತಕ್ಕಂಥ ಗಲಭೆ ಏನು 1928ರಲ್ಲಿ ಬೆಂಗಳೂರಿನ ಗಲಭೆಗಳಲ್ಲಿ ಕಂಡು ಬಂದಿರುವಂತಹ ಗಣಪತಿ ಗಲಭೆ ಮತ್ತು ಹಿಂದೂ ಮುಸ್ಲಿಂ ಸರಣಿ ಸಂಘರ್ಷಣೆಗಳು ಬೆಂಗಳೂರು ನಗರದ ಶಾಲೆಯ ಆವರಣದಲ್ಲಿ ಒಂದು ಗಣೇಶ ಪ್ರತಿಮೆಯ ಮೇಲೆ ಕಮಾನಗಳನ್ನು ನಿರ್ಮಿಸುವ ಸಂದರ್ಭದಲ್ಲಿ ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಸ್ವಲ್ಪ ಗಲಭೆಗಳು ಆರಂಭ ಆಗ್ತವೆ. ಅವ್ರ ಮೇಲೆ ಇವ್ರ ಮೇಲೆ ಅವ್ರ ಹಲ್ಲೆಗಳು ನಿರಂತರವಾಗಿ ಹಿಂದೂ ಮುಸ್ಲಿಂ ಸಂಘರ್ಷಗಳು ಆರಂಭಗೊಂಡು ಅಂತ. ಹಾಗಾದ್ರೆ ಆ ಹಿಂದೂ ಮುಸ್ಲಿಂ ಸಂಘರ್ಷಗಳನ್ನ ಮೈಸೂರಿನ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಏನ್ ಮಾಡ್ತಾರೆ ಅಂದ್ರೆ ಅದನ್ನು ಖಂಡಿಸ್ತಾರೆ. ನನ್ನ ಏರಿಯಾದಲ್ಲಿ ನನ್ನ ಸಾಮ್ರಾಜ್ಯದಲ್ಲಿ ನಾನೊಬ್ಬ ನಾಲ್ವಡಿ ಕೃಷ್ಣರಾಜ ಒಡೆಯ ಅರಸನದೀನಿ, ಒಬ್ಬ ಮುಸ್ಲಿಂ ದಿವಾನನಾಗಿರುವಂತ ಸರ್ ಮಿರ್ಜಾ ಇಸ್ಮಾಯಿಲ್ ಅವರದಾರೆ. ಇಂಥ ಸಾಮರಸ್ಯದ ಮಧ್ಯದಲ್ಲಿ ಕೂಡ ಇವ್ರು ಯಾಕೆ ಜಗಳ ಮಾಡ್ಲಕತ್ತಾರೆ, ಹೊಡೆದಾಡಕತ್ತಾರ ಅಂತೇಳಿ ಒಂದು ಆಯೋಗ ನೇಮಕ ಮಾಡ್ತಾರೆ. ಆ ಆಯೋಗದ ಮುಖ್ಯಸ್ಥರು ಯಾರಾಗಿದ್ರು ಅಂತೇಳಿ KS ಕೇಳಿದಂತ ಪ್ರಶ್ನೆ. ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ ಇದು, ಅರ್ಥ ಮಾಡಿಕೊಳ್ಳಿ. ಸರಿಯಾದಂತ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯವರ ಅಧ್ಯಕ್ಷತೆಯಲ್ಲಿ ಆ ಹಿಂದೂ ಮುಸ್ಲಿಂ ಆ ಸರಣಿ ಗಲಭೆಗಳನ್ನ ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಉಂಟಾಗುವಂತ ಗಲಭೆಗಳನ್ನ ಅದನ್ನ ನ್ಯಾಯ ಮಾಡುವಂತ ಉದ್ದೇಶಕ್ಕಾಗಿ 1928ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ದಯವಿಟ್ಟು ಎಲ್ಲರೂ ನಿಮಗಾಗಿ ನಾ ಕ್ಲಾಸ್ ಮಾಡ್ತಾ ಇರೋದು, ಇದು ನಿಮಗಾಗಿ ಆ್ಯಪನ್ನು ರೆಡಿ ಮಾಡಿದ್ದೇನೆ. ಇದನ್ನು ನೀವು ಎಷ್ಟು ಜವಾಬ್ದಾರಿಯಿಂದ ಎಲ್ಲ ಸ್ಲೈಡ್ಗಳನ್ನು ಮಾಡಿ ನಿಮಗೆ ಜವಾಬ್ದಾರಿಯಿಂದ ಹೇಳಿಕೊಳ್ಳಕತ್ತೀನಿ. ಅಷ್ಟೇ ಜವಾಬ್ದಾರಿಯಿಂದ ದಯವಿಟ್ಟು ನೀವು ಕಲೀರಿ. ನನ್ನೊಂದು ರಿಕ್ವೆಸ್ಟ್ ಇದು, ನನ್ನೆಲ್ಲ ಪ್ರೀತಿ ವಿದ್ಯಾರ್ಥಿ ವೃಂದಕ್ಕೆ ಬಳಗಕ್ಕೆ ಒಂದು ರಿಕ್ವೆಸ್ಟ್. ಕೇಳುವಂತ ಪ್ರತಿಯೊಂದು ಕ್ವಶನ್ಗಳನ್ನು ಪರ್ಫೆಕ್ಟ್ ಆಗಿರಿ. ಇದಕ್ಕೆ ಪೂರಕವಾಗಿ ಯಾವ ಪ್ರಶ್ನೆಗಳು ಬರ್ತಾವ ಅನ್ನೋದು ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡಿ ದಯವಿಟ್ಟು. ಇದು ನೆಕ್ಸ್ಟ್ ಕ್ವಶನ್ PSI 2018ರಲ್ಲಿ ಕೇಳಿದಂತ ಪ್ರಶ್ನೆ. ಯಾವ ವರದಿಯನ್ನು ಆಧರಿಸಿ, ಮತ್ತೆ ನೋಡಿ ರಿಪೀಟ್ ಆಗಿರುವಂತ ಪ್ರಶ್ನೆ, ಯಾವ ವರದಿಯನ್ನು ಆಧರಿಸಿ 1956ರಲ್ಲಿ ಕರ್ನಾಟಕ ರಾಜ್ಯ ರೂಪುಗೊಂಡಿತ್ತು ಅಂತ ಕ್ವಶನ್ ಆಗಿದೆ. ಯಾವ ವರದಿಯನ್ನು ಆಧರಿಸಿ ಕರ್ನಾಟಕ ರಾಜ್ಯ ರೂಪುಗೊಂಡಿತ್ತು ಅಂದ್ರೆ ಸರಿಯಾಗಿರುವಂತ ಉತ್ತರ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಸರಿ ಉತ್ತರ ಫಜಲ್ ಅಲಿ ಆಯೋಗ ಸಮಿತಿ. ನೋಡಿ ಫಜಲ್ ಅಲಿ ಆಯೋಗದ ಶಿಫಾರಸನ್ನು ಮುಂದಿಟ್ಟುಕೊಂಡು ಫಜಲ್ ಅಲಿ ಆಯೋಗ ನೆನ್ಪಿಡಿ. ಸೇಮ್ ಫಜಲ್ ಅಲಿ ಆಯೋಗ. ಕ್ವಶನ್ ಕೊಟ್ಟಿದ್ದಾನೆ. JVP ಕಮಿಟಿ, ದರ ಸಮಿತಿ, ಫಜಲ್ ಅಲಿ ಸಮಿತಿ, ವಾಂಚು ಸಮಿತಿ. ಸರಿ ಉತ್ತರ ಫಜಲ್ ಅಲಿ. ಹಾಗಾದ್ರೆ ಇನ್ನೊಂದು ಕ್ವಶನ್ ಕೇಳ್ತಾನ ಇಲ್ಲೇ ನಿಮಗೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಮಧ್ಯೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಮಧ್ಯದಲ್ಲಿ
ಗಡಿ ವಿವಾದ ಕುರಿತು, ಗಡಿಯ ವಿವಾದ ಕುರಿತು ಯಾವ ಒಂದು ಸಮಿತಿ ನೇಮಕ ಮಾಡಲಾಯಿತು? ಯಾವ ಸಮಿತಿ? JVP ಸಮಿತಿಯನ್ನ, ದರ್ ಸಮಿತಿಯನ್ನ, ಫಜಲ್ ಅಲಿ ಸಮಿತಿಯನ್ನ, ವಾಂಚು ಸಮಿತಿಯನ್ನ? ಎಸ್, ಸರಿಯಾಗಿರುವಂತ ಉತ್ತರ ವಾಂಚು ಸಮಿತಿ ರೈಟ್ ಆನ್ಸರ್. ನೋಡಿ, ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಿ. ಎಕ್ಸಲೆಂಟ್. ವಾಂಚು ಸಮಿತಿ ಇದೆಯಲ್ಲ, ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಗಡಿ ಸಮಸ್ಯೆಯನ್ನು ಪರಿಹಾರ ಮಾಡುವಂತ ಉದ್ದೇಶಕ್ಕಾಗಿ ನೇಮಕಗೊಂಡಂತ ಸಮಿತಿ ಯಾವುದಂದ್ರೆ ವಾಂಚು ಸಮಿತಿ. PSI RSI 2016 ಮತ್ತು 14ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಕ್ವಶನ್ ಏನಿದೆ ಅಂದ್ರೆ, ಮೈಸೂರಿನ ಅಂಬಾವಿಲಾಸ ಅರಮನೆಯನ್ನ ವಿನ್ಯಾಸಗೊಳಿಸಿದವರು ಯಾರು ಅಂತ. ಮೈಸೂರಿನಲ್ಲಿರುವಂತಹ ಅಂಬಾವಿಲಾಸ ಅರಮನೆ ಇದೆಯಲ್ಲ, ಈ ಅಂಬಾವಿಲಾಸ ಅರಮನೆಯನ್ನು ವಿನ್ಯಾಸಗೊಳಿಸಿದವರು ಯಾರು? ಹೆನ್ರಿ ಇರ್ವಿನ್, ಎಡ್ವನ್ ಲೂಟಿನ್ಸ್, ಊರಿಕ್ ಬೇಕರ್, ಬ್ಯೂಸಿಯರ್? ಎಸ್, ಕರೆಕ್ಟ್ ಆನ್ಸರ್ ಮಾಡಿ. ಮೈಸೂರಿನ ಅಂಬಾವಿಲಾಸ ಅರಮನೆಯನ್ನ ವಿನ್ಯಾಸಗೊಳಿಸಿದವರು ಯಾರು? ಮೈಸೂರಿನ ಅಂಬಾವಿಲಾಸ ಅರಮನೆಯನ್ನ. ಸರಿಯಾದಂತ ಉತ್ತರ ಹೆನ್ರಿ ಇರ್ವಿನ್ ರೈಟ್ ಆನ್ಸರ್. ನೋಡಿ, ಎಸ್, ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಿ. ಹೆನ್ರಿ ಇರ್ವಿನ್ ಮೈಸೂರಿನ ಅಂಬಾವಿಲಾಸ ಅರಮನೆಯನ್ನ ವಿನ್ಯಾಸಗೊಳಿಸಿದವರು. ಪ್ರಸ್ತುತ ಜಗದ್ವಿಖ್ಯಾತಿಯಾಗಿರುವಂತಹ ಶ್ರೇಷ್ಠ ಅರಮನೆ ಅಂದ್ರೆ ಮೈಸೂರಿನ ಅಂಬಾವಿಲಾಸ ಅರಮನೆ ಅಂತ ಕರಿತೀವಿ. ಆ ಅಂಬಾವಿಲಾಸ್ ಅರಮನೆಯನ್ನ ವಿನ್ಯಾಸಗೊಳಿಸಿದವರು ಯಾರು ಅಂದ್ರೆ ಹೆನ್ರಿ ಇರ್ವಿನ್. PSI 2015ರಲ್ಲಿ ಕೇಳಿದಂತ ಪ್ರಶ್ನೆ, ಜಯ ಭಾರತ ಜನನೀಯ ತನುಜಾತೆ, ಜಯ ಭಾರತ ಜನನೀಯ ತನುಜಾತೆ ಈ ಒಂದು ಗೀತೆಯನ್ನು ರಚನೆ ಮಾಡಿದವರು ಯಾರು? ಕನ್ನಡ ನಾಡಿನ ಹೆಮ್ಮೆಯ ಗೀತೆ ಅಂತ ಕರಿತೀವಿ. ನಮ್ಮ ಕರ್ನಾಟಕ ರಾಜ್ಯದ ನಾಡಗೀತೆ ಇದು. ನಮ್ಮ ಕರ್ನಾಟಕ ರಾಜ್ಯದ ನಾಡಗೀತೆ. ನಮ್ಮ ರಾಜ್ಯದ ನಾಡಗೀತೆ ಆಗಿರುವಂತ ಯಾವುದು? ಜಯ ಭಾರತ ಜನನೀಯ ತನುಜಾತೆ, ಜಯ ಭಾರತ ಜನನೀಯ ತನುಜಾತೆ. ಈ ಗೀತೆಯನ್ನು ರಚನೆ ಮಾಡಿದವರು ಯಾರು ಅಂತ ಕ್ವಶನ್ ಆಗಿದೆ. ಜಯ ಭಾರತ ಜನನೀಯ ತನುಜಾತೆ ಎಂಬ ಗೀತೆಯನ್ನು ರಚನೆ ಮಾಡಿದವರು ಯಾರು ರಚನೆ ಮಾಡಿದರೆ ಅದನ್ನ? ಸರಿಯಾಗಿರುವಂತ ಉತ್ತರ ಜಯ ಭಾರತ ಜನನೀಯ ತನುಜಾತೆ. ಇದನ್ನು ರಚನೆ ಮಾಡಿದವರು ಕುವೆಂಪು ಅವರು. ನೋಡಿ, ಕುಪ್ಪಳ್ಳಿ ವೆಂಕಟಪ್ಪ ನಮಗ ಪುಟ್ಟಪ್ಪ ಅಂತೇನು ಕರಿತೀವಲ್ಲ, ಕುಪ್ಪಳ್ಳಿ ವೆಂಕಟಪ್ಪ ನಮಗ ಪುಟ್ಟಪ್ಪ, ಕುಪ್ಪಳ್ಳಿ ವೆಂಕಟಪ್ಪ ನಮಗ ಪುಟ್ಟಪ್ಪ ಜಯ ಭಾರತ ಜನನೀಯ ತನುಜಾತೆ, ಜಯ ಭಾರತ ಜನನೀಯ ತನುಜಾತೆ ಎಂಬ ಗೀತೆಯನ್ನು ರಚನೆ ಮಾಡಿದವರು ಕುಪ್ಪಳ್ಳಿ ವೆಂಕಟಪ್ಪ ನಮಗ ಪುಟ್ಟಪ್ಪ. ಓಕೆ, ಕುಪ್ಪಳ್ಳಿ ವೆಂಕಟಪ್ಪ ನಮಗ ಪುಟ್ಟಪ್ಪ ಈ ಒಂದು ಗೀತೆಯನ್ನ ರಚನೆ ಮಾಡಿದರು, ಜಯ ಭಾರತ ಜನನೀಯ ತನುಜಾತೆ ಅಂತ. ಇದು PSI 2015ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಕ್ವಶನ್ ಏನಿದೆ ಅಂದ್ರೆ, ಬೆಂಗಳೂರಿನ ಕಬ್ಬನ್ ಪಾರ್ಕ್ ಅನ್ನು ನಿರ್ಮಾಣ ಮಾಡಿದವರು ಯಾರಂತ ಕ್ವಶನ್ ಆಗಿದೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ ಅನ್ನು ನಿರ್ಮಾಣ ಮಾಡಿದವರು, ಬೆಂಗಳೂರಿನ ಕಬ್ಬನ್ ಪಾರ್ಕ್ ನಿರ್ಮಾಣ ಮಾಡಿದವರು ಯಾರಂತ ಕ್ವಶನ್ ಆಗಿದೆ. ಮಾರ್ಕ್ ಕಬ್ಬನ್, ಹೈದರ್ ಅಲಿ, ಟಿಪ್ಪು ಸುಲ್ತಾನ್, ಜಾನ್ ಮೀಡ್? ಎಸ್, ಸರಿಯಾಗಿರುವಂತ ಉತ್ತರ ಜಾನ್ ಮೀಡ್. ಜಾನ್ ಮೀಡ್ ಅನ್ನುವಂಥ ವ್ಯಕ್ತಿ ಯಾವ ಒಬ್ಬ ಗವರ್ನರ್ ಸಹಾಯದಿಂದ ಅಥವಾ ಕಮಿಷನರ್ ಸಹಾಯದಿಂದ ಅಂದ್ರೆ ಬೌರಿಂಗನ ಸಹಾಯದಿಂದ. ನೋಡಿ, ಆ ಸಮಯದಲ್ಲಿ ಯಾರು ಕರ್ನಾಟಕ ರಾಜ್ಯವನ್ನು ಆಳ್ತಿದ್ರು ಅಂದ್ರೆ ಬೌರಿಂಗ್. ಯಾಕಂದ್ರೆ 1831ರಿಂದ 1881ರವರೆಗೆ ಕರ್ನಾಟಕ ರಾಜ್ಯದ ಇತಿಹಾಸವನ್ನ ಕಮಿಷನರ್ಗಳ ಆಳ್ವಿಕೆ ಅಂತ ಕರಿತೀವಿ. ಕರ್ನಾಟಕ ರಾಜ್ಯವನ್ನ 7 ಜನ ಕಮಿಷನರ್ ಆಳ್ವಿಕೆ ಮಾಡಿದ್ದಾರೆ. ಕರ್ನಾಟಕದ ಮೊದಲ ಕಮಿಷನರ್ ಯಾರಂದ್ರೆ ಕರ್ನಲ್ ಬ್ರಿಗ್ಸ್. ಕರ್ನಲ್ ಬ್ರಿಗ್ಸ್ ಅನ್ನುವಂಥ ವ್ಯಕ್ತಿ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಕಮಿಷನರ್. ನಮ್ಮ ರಾಜ್ಯದ ಮೊದಲ ಕಮಿಷನರ್ ಯಾರಂದ್ರೆ ಕರ್ನಲ್ ಬ್ರಿಗ್ಸ್. ಹಾಗಾದ್ರೆ ಈ ಜಾನ್ ಮೀಡ್ ಅನ್ನುವಂಥ ವ್ಯಕ್ತಿ ಅದನ್ನಲ್ಲ, ಈತ ಒಬ್ಬ ಮಹಾನ್ ಇಂಜಿನಿಯರಿಂಗ್ ಆಗಿದ್ದ, ಒಬ್ಬ ಶಿಲ್ಪ ಕಲಾಕಾರನಾಗಿದ್ದ. ಈತ ಏನ್ ಮಾಡ್ತಾ ಅಂದ್ರೆ ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್ ಅನ್ನ ನಿರ್ಮಾಣ ಮಾಡಿದ. ಕಬ್ಬನ್ ಪಾರ್ಕ್. ನೆಕ್ಸ್ಟ್ ಕ್ವಶನ್, PSI 2014ರಲ್ಲಿ ಕೇಳಿದಂತ ಪ್ರಶ್ನೆ, ಕರ್ನಾಟಕದಲ್ಲಿ 1842ರಲ್ಲಿ ಪ್ರಕಟವಾಗಿರುವಂತಹ ಮೊಟ್ಟ ಮೊದಲ ಸಮಾಚಾರ ಪತ್ರಿಕೆ ಯಾವುದು? ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಸಮಾಚಾರ ಪತ್ರಿಕೆ ಯಾವುದು ಕ್ವಶನ್ ಆಗಿದೆ. ಬೆಂಗಳೂರು ಸಮಾಚಾರ,
ಸ್ವರಾಜ್ಯ, ಮೈಸೂರು ಸಮಾಚಾರ, ಮಂಗಳೂರು ಸಮಾಚಾರ. ಎಲ್ಲರೂ ಬಹಳಷ್ಟು ಖುಷಿಯಿಂದ ಆನ್ಸರ್ ಮಾಡ್ತಾ ಇದ್ದೀರಿ. ಒಂದು 25ರಿಂದ 30 ಕ್ವಶನ್ ಡಿಸ್ಕಸ್ ಮಾಡಿಬಿಡೋಣ. ಓಕೆ, ಶಬಾಷ್. ಸರಿಯಾದಂತ ಉತ್ತರ ಮಂಗಳೂರು ಸಮಾಚಾರ. ನೋಡಿ, ಮಂಗಳೂರು ಸಮಾಚಾರ ವಿಶೇಷ ಏನಂದ್ರೆ ಇದು ಕನ್ನಡದ ಮೊದಲ ಪತ್ರಿಕೆ ಅಂತ ಕರಿತೀವಿ. ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ. ನಮ್ಮ ರಾಜ್ಯದ ಮೊದಲ ಪತ್ರಿಕೆ ಅಂದ್ರೆ ಮಂಗಳೂರು ಸಮಾಚಾರ. ದೇಶದ ಮೊದಲ ಪತ್ರಿಕೆ ಅಂದ್ರೆ ಬಂಗಾಲ್ ಗೆಜೆಟ್. ನೋಡಿ, ಬಂಗಾಲ್ ಗೆಜೆಟ್ ಇದೆಯಲ್ಲ ದೇಶದ ಮೊದಲ ಪತ್ರಿಕೆ. ಆದರೆ ನಮ್ಮ ರಾಜ್ಯದ ಮೊದಲ ಪತ್ರಿಕೆ ಅಂದ್ರೆ ಮಂಗಳೂರು ಸಮಾಚಾರ. ಈ ಮಂಗಳೂರು ಸಮಾಚಾರ ಎಂಬ ಪತ್ರಿಕೆ ಪ್ರಕಟವಾಗಿದ್ದು 1842ರಲ್ಲಿ. 1842ರಲ್ಲಿ ಈ ಪತ್ರಿಕೆ ರಚನೆಯಾಯಿತು. PSI 2014ರಲ್ಲಿ ಕೇಳಿದಂತ ಪ್ರಶ್ನೆ. 2014 ಟಿಪ್ಪು ಡ್ರಾಪ್ ಎಂದು ಪ್ರಸಿದ್ಧವಾಗಿರುವಂತಹ ನಂದಿ ಬೆಟ್ಟ ಇರುವ ಜಿಲ್ಲೆ ಯಾವುದು? ಟಿಪ್ಪು ಡ್ರಾಪ್ ಅಂತ ಹೇಳಿ ಏನು ಕರಿತೀವಲ್ಲ, ಈ ಟಿಪ್ಪು ಡ್ರಾಪ್ ಎಂದು ಪ್ರಸಿದ್ಧಿಯಾಗಿರುವಂತಹ ನಂದಿ ಬೆಟ್ಟ ಇರುವ ಜಿಲ್ಲೆ ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಚಿತ್ರದುರ್ಗ, ಕೋಲಾರ. ಎಸ್, ಕರೆಕ್ಟ್ ಆನ್ಸರ್ ಮಾಡಿ. ಟಿಪ್ಪು ಡ್ರಾಪ್ ಎಂದು ಪ್ರಸಿದ್ಧಿಯಾಗಿರುವಂತಹ ನಂದಿ ಬೆಟ್ಟ ಇರುವ ಜಿಲ್ಲೆ ಯಾವುದು? ಸರಿಯಾದಂತ ಉತ್ತರ ಚಿಕ್ಕಬಳ್ಳಾಪುರ. ರೈಟ್ ಆನ್ಸರ್. ನೋಡಿ, ನೀವು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟಕ್ಕೆ ಹೋದ್ರೆ ಅಂದ್ರೆ ಆ ನಂದಿ ಬೆಟ್ಟದಲ್ಲಿ ಸಪರೇಟ್ ಆಗಿ ನಂದಿ ಬೆಟ್ಟ, ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟಕ್ಕೆ ಹೋದ್ರೆ ನಂದಿ ಬೆಟ್ಟದಲ್ಲಿ ಅಲ್ಲಿ ಒಂದು ವಿಶೇಷವಾಗಿರುವಂತಹ ಸ್ಥಳ ಇದೆ, ಟಿಪ್ಪು ಡ್ರಾಪ್ ಅಂತೇಳಿ. ಯಾರು ಹುಚ್ಚುಚ್ಚಾರ ಮಾಡಿದ್ರೆ ಅಲ್ಲಿಂದ ಹೋಗಿ ಎತ್ತಿ ಕೊಟ್ಟು ಬಿಡೋದು. ಆ ತರ ಒಂದು ವಿಶೇಷವಾಗಿರುವಂತಹ ಡ್ರಾಪ್ ಟಿಪ್ಪು ಡ್ರಾಪ್. ಟಿಪ್ಪು ಡ್ರಾಪ್ ಎಂದು ಪ್ರಸಿದ್ಧಿಯಾಗಿರುವಂತಹ ನಂದಿ ಬೆಟ್ಟ ಎಂದು ಪ್ರಸಿದ್ಧವಾಗಿರುವಂತಹ ನಂದಿ ಬೆಟ್ಟ ಇರುವ ಜಿಲ್ಲೆ ಯಾವ್ದಂದ್ರ ಚಿಕ್ಕಬಳ್ಳಾಪುರ. ಸರಿಯಾಗಿರುವಂತ ಉತ್ತರ. PSI 2014ರಲ್ಲಿ ಕೇಳಿದಂತ ಪ್ರಶ್ನೆ. ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವ ಅವಧಿಯಲ್ಲಿ ಏಕೈಕ ಬಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಸ್ಥಳ ಯಾವುದು? ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವನದ ಅವಧಿಯಲ್ಲಿ ಏಕೈಕ ಬಾರಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತಹ ಸ್ಥಳ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಬೆಳಗಾವಿ, ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ. ಎಸ್, ವೆರಿ ಗುಡ್. ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಿ. ಬೆಳಗಾವಿ ರೈಟ್ ಆನ್ಸರ್. ನೋಡಿ, ಬೆಳಗಾವಿ ಯಾವ ವರ್ಷ ಅಂದ್ರೆ 1924. ಕರ್ನಾಟಕ ರಾಜ್ಯ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರಿಗೆ ಎಲ್ಲಿಲ್ಲದ ಸಂತೋಷ. ನಮ್ಮ ರಾಜ್ಯಕ್ಕೆ ಅವರು ಮೊದಲು ಬಾರಿಗೆ ಎಂಟ್ರಿ ಕೊಟ್ಟಿದ್ದು ಯಾವಾಗ ಅಂದ್ರೆ 1915 ಮೇ 8ರಂದು. 1915 ಮೇ 8ರಂದು ಮಹಾತ್ಮ ಗಾಂಧೀಜಿಯವರು ಕರ್ನಾಟಕ ರಾಜ್ಯದ ಬೆಂಗಳೂರಿಗೆ ಭೇಟಿ ಕೊಡ್ತಾರೆ. ಕಾರಣ ಇಷ್ಟೇ, ಬೆಂಗಳೂರಿನಲ್ಲಿ ಗುರುಗಳಾಗಿರುವಂತ ಅವರ ಗುರುಗಳ ಪುತ್ಥಳಿ ಅನಾವರಣ ಸಮಾರಂಭ ಇರುತ್ತದೆ. ಮಹಾತ್ಮ ಗಾಂಧೀಜಿಯವರ ಗುರುಗಳು ಯಾರು ಅಂತ ಕ್ವಶನ್ ಕೇಳಿದರೆ ಗೋಪಾಲ್ ಕೃಷ್ಣ ಗೋಖಲೆ. ಗೋಪಾಲ್ ಕೃಷ್ಣ ಗೋಖಲೆ ಅವರನ್ನ ಮಹಾರಾಷ್ಟ್ರದ ಕಬ್ಬು ವಜ್ರ ಅಂತ ಕರೀತಾರೆ. ಗೋಪಾಲ್ ಕೃಷ್ಣ ಗೋಖಲೆ ಅವರ ರಾಜಕೀಯ ಗುರು ಅಂದ್ರೆ ಮಹಾದೇವ್ ಗೋವಿಂದ ರಾನಡೆ ಅಂತ ಕರಿತೀವಿ. ಮಹಾದೇವ್ ಗೋವಿಂದ ರಾನಡೆ ಅವರನ್ನ ಮಹಾರಾಷ್ಟ್ರದ ಸಾಕ್ರೆಟಿಸ್ ಅಂತ ಕರೀತಾರೆ. ಮಹಾರಾಷ್ಟ್ರದ ಸಾಕ್ರೆಟಿಸ್ ಯಾರಂದ್ರೆ ಮಹಾದೇವ್ ಗೋವಿಂದ ರಾನಡೆ. ಹಾಗಾದ್ರೆ ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವ ಅವಧಿಯಲ್ಲಿ ಏಕೈಕ ಬಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಯಾವುದು ಅಂತಂದ್ರೆ ಬೆಳಗಾವಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಸ್ನೇಹಿತರೆ. ವಿಶೇಷ ಈ ಒಂದು ಅಧಿವೇಶನ ವಿಶೇಷ ಏನಂದ್ರೆ ಇದು 39ನೇ ಅಧಿವೇಶನವಾಗಿತ್ತು. ಇದು ಎಷ್ಟನೇ ಅಧಿವೇಶನ ಆಗಿತ್ತಂದ್ರೆ 39ನೇ ಅಧಿವೇಶನ ಆಗಿತ್ತು ಅಂತ ಹೇಳಿ ಅಧ್ಯಯನ ಮಾಡ್ತೀವಿ. ಬಹಳ ಒಂದು ಅಲ್ಲಿ ಏನೋ ವೇದಿಕೆ ಇತ್ತಲ್ಲ, ಅದಕ್ಕೆ ವಿಜಯನಗರದ ಹೆಬ್ಬಾಗಿಲು ಅಂತ ಹೆಸರು ಕೊಟ್ಟಿದ್ರು. ಅಲ್ಲಿ ಕುಡಿಯುವ ನೀರಿನ ಬಾವಿಯನ್ನ ಪಂಪಾ ಸರೋವರ ಅಂತ ಹೇಳಿ ಹೆಸರು ಕೊಟ್ಟಿದ್ರು. ಅಲ್ಲಿ ಕುಡಿಯುವ ನೀರಿನ ಬಾವಿಯನ್ನ ಪಂಪಾ ಸರೋವರ. ನೆಕ್ಸ್ಟ್ ಕ್ವಶನ್. PSI 2018ರಲ್ಲಿ ಕೇಳಿದಂತ ಪ್ರಶ್ನೆ. ಹಿಂದೂಸ್ತಾನ್ ಸೇವಾದಳವನ್ನ ಹುಬ್ಬಳ್ಳಿಯಲ್ಲಿ ಸ್ಥಾಪನೆ ಮಾಡಿದವರು ಯಾರು? ಹಿಂದೂಸ್ತಾನ್ ಸೇವಾದಳವನ್ನ ಹುಬ್ಬಳ್ಳಿಯಲ್ಲಿ ಸ್ಥಾಪನೆ ಮಾಡಿದವರು ಕಡಪ ರಾಘವೇಂದ್ರ ಅವರು, HR ದೇಶಪಾಂಡೆ ಅವರು, ಗೋವಿಂದರಾವ್ ಯಾಳಗಿಯವರು, NS ಹರ್ಡೇಕರ್ ಅವರು. ಇದೇ ಮಾಡೆಲ್ದಲ್ಲಿ ಕ್ವಶನ್ಗಳು ಬರ್ತವೆ. ಕರೆಕ್ಟ್ ಆನ್ಸರ್ ಮಾಡಿ. ಹಿಂದೂಸ್ತಾನ್ ಸೇವಾದಳವನ್ನು ಹುಬ್ಬಳ್ಳಿಯಲ್ಲಿ ಸ್ಥಾಪನೆ ಮಾಡಿದವರು ಯಾರು? ಎಸ್, ಸರಿಯಾದಂತ ಉತ್ತರ NS ಹರ್ಡೇಕರ್ ಅವರು. ನೋಡಿ, NS ಹರ್ಡೇಕರ್.
ಯಾವ ವರ್ಷ ಅಂದರೆ 1923. 1923ರಲ್ಲಿ ಹುಬ್ಬಳ್ಳಿಯಲ್ಲಿ ಈ ನಾಸು ಹರ್ಡೇಕರ್ ಅಥವಾ NS ಹರ್ಡೇಕರ್ ಅಂತ ಕರಿತೀವಿ. ವಿಶೇಷ ಏನು ಅಂತಂದ್ರೆ ಇವರ ಕರ್ನಾಟಕ ರಾಜ್ಯದಲ್ಲಿ ಗೋಕಾಕ್ ಅನ್ನುವಂಥ ಸ್ಥಳ ಕೇಳಿರ್ಬೋದು ನೀವು. ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ತಾಲೂಕುಗಳಲ್ಲಿ ಇದು ಕೂಡ ಒಂದು. ಯಾಕಂದ್ರೆ ಕರ್ನಾಟಕದ ನಯಾಗರ ಎನಿಸಿಕೊಂಡಿರ್ತಕ್ಕಂಥ ಗೋಕಾಕ್ ಫಾಲ್ಸ್ ಇಲ್ಲಿ ಕಂಡು ಬರುತ್ತದೆ. ಈ ಒಂದು ಗೋಕಾಕದಲ್ಲಿ ಆರೋಗ್ಯಧಾಮ ಅನ್ನುವಂಥ ಆಸ್ಪತ್ರೆಯನ್ನು ಕಟ್ಟಿದಂಥ ಪುಣ್ಯಾತ್ಮ, ಉಚಿತವಾಗಿ ಜನರ ಸೇವೆಯನ್ನು ಮಾಡಿದಂಥ ಒಬ್ಬ ಮಹಾನ್ ನಾಯಕ ಅಂದ್ರೆ NS ಹರ್ಡೇಕರ್. ಈ NS ಹರ್ಡೇಕರ್ ಅವರು ಇನ್ನೊಂದು ವಿಶೇಷ ಏನು ಅಂತಂದ್ರೆ 1928ರಲ್ಲಿ ಲಾಲಾ ಲಜಪತ್ ರಾಯ್ ಅವರಿಗೆ ಬ್ರಿಟಿಷರು ಲಾಠಿ ಏಟಿನಿಂದ ಹೊಡೆದಂತ ಸಮಯದಲ್ಲಿ ಅವರಿಗೆ ಖಾಸಗಿ ಚಿಕಿತ್ಸೆಯನ್ನು ನೀಡಿದಂತ ವ್ಯಕ್ತಿ ಅಂದ್ರೆ ಲಾಲಾ ಲಜಪತ್ ರಾಯ್ ಅವರ ಖಾಸಗಿ ವೈದ್ಯರಾಗಿ ಸೇವೆಯನ್ನು ಮಾಡಿದಂತ ಮಹಾನ್ ವ್ಯಕ್ತಿ ಯಾರು ಅಂತಂದ್ರೆ NS ಹರ್ಡೇಕರ್ ಅವರು. ಆ ಸಮಯದಲ್ಲಿ NS ಹರ್ಡೇಕರ್ ಅವರಿಗೆ ಅಲ್ಲಿ ಕೆಲವು ಸಂಘಟನೆಗಳು ಕೂಡ್ಕೊಂಡು ಒಂದಿಷ್ಟು ದುಡ್ಡು ಕೊಡಕ್ ಬಂದ್ರಂತ, ನೀವು ಸೇವೆಯನ್ನು ಮಾಡಿದ್ದು. ಅವಾಗ NS ಹರ್ಡೇಕರ್ ಅಂದ್ರತ್ತ, ನಾನು ಲಾಲಾ ಲಜಪತ್ ರಾಯ್ ಅವರ ಸೇವೆಯನ್ನು ಮಾಡ್ತಾ ಇರೋದು ಭಾರತ ದೇಶಕ್ಕೆ ಮಾಡಿದಷ್ಟೇ ಅತ್ಯುತ್ತಮವಾಗಿರುವಂತಹ ಸೇವೆ. ನಾನು ಕರ್ನಾಟಕ ರಾಜ್ಯದಲ್ಲಿ ಮಹಾತ್ಮ ಗಾಂಧೀಜಿಯವರ ಕಟ್ಟಾ ಬೆಂಬಲಿಗಾಗಿ ಹಿಂದೂಸ್ತಾನ ಸೇವಾದಳವನ್ನು ಸ್ಥಾಪನೆ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಡುವುದೇ ನಮ್ಮ ಉದ್ದೇಶವಾಗಿದೆ. ಇಲ್ಲಿ ಹಣ ಮುಖ್ಯ ಅಲ್ಲ ಅನ್ನುವಂಥ ಮಾತನ್ನ ಈ ರಾಷ್ಟ್ರಕ್ಕೆ ನಾನು ಕೊಡುವಂತ ಕಾಣಿಕೆ ಇದೆಲ್ಲ, ನನ್ನ ಸೇವೆ ಈ ರಾಷ್ಟ್ರಕ್ಕೆ ಕೊಡುವಂತ ಕಾಣಿಕೆ ಅನ್ನುವಂತ ಒಂದು ಅದ್ಭುತವಾಗಿರುವಂತ ವಿಚಾರವನ್ನು ಹೇಳಿಕೊಟ್ಟಂತ ಒಬ್ಬ ಮಹಾನ್ ನಾಯಕ ಅಂದ್ರೆ NS ಹರ್ಡೇಕರ್ ಅವರು. ಅದಕ್ಕೆ ನಾವು 11 ಗಂಟೆ ಮಧ್ಯರಾತ್ರಿ 11 ಗಂಟೆಗೆ ಅವ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೇವೆ ಅಂದ್ರೆ ನಮಗೆ ಹೆಮ್ಮೆ ಪಡುವಂತ ವಿಚಾರ. ಅದು ವಿಶೇಷವಾಗಿ ನಮ್ಮ ಬೆಳಗಾವಿಯ ಗೋಕಾಕದಲ್ಲಿ ಇವರು ಆರೋಗ್ಯಧಾಮ ಅನ್ನುವಂಥ ಆಸ್ಪತ್ರೆಯನ್ನ ಕಟ್ಟಿದ್ರು ಅನ್ನೋದಕ್ಕೆ ಹೆಮ್ಮೆ ಪಡುವಂಥದ್ದು. ನೆಕ್ಸ್ಟ್ ಕ್ವಶನ್, PSI 2013ರಲ್ಲಿ ಕೇಳಿದಂಥ ಪ್ರಶ್ನೆ, ಮೈಸೂರು ಚಲೋ ಚಳವಳಿ ನಡೆದಂಥ ವರ್ಷ 1945ರಲ್ಲಿ, 1946ರಲ್ಲಿ, 1947ರಲ್ಲಿ, 1949ರಲ್ಲಿ ಅಲ್ಲ. ಮೈಸೂರು ಚಲೋ ಚಳವಳಿ ನಡೆದಂಥ ವರ್ಷ ಯಾವುದು? ಸರಿಯಾದಂಥ ಉತ್ತರ 1947. ರೈಟ್ ಆನ್ಸರ್ ನೋಡಿ. ಇದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಅರಮನೆ ಸತ್ಯಾಗ್ರಹ ಅಂತ ಕರಿತೀವಿ. ಅರಮನೆ ಸತ್ಯಾಗ್ರಹ, ಹೌದು. ಅರಮನೆ ಸತ್ಯಾಗ್ರಹ ಅಂದ್ರೂ ಒಂದೇ. ಇದಕ್ಕಿರುವ ಇನ್ನೊಂದು ಹೆಸರು ಏನು ಗೊತ್ತಾ? ಪ್ರಜಾಪ್ರತಿನಿಧಿ ಸರ್ಕಾರಕ್ಕಾಗಿ ನಡೆದಂತ ಸತ್ಯಾಗ್ರಹ ಅಂದ್ರೂ ಒಂದೇ, ಅಥವಾ ಜವಾಬ್ದಾರಿ ಸರ್ಕಾರ ಅಂದ್ರೂ ಒಂದೇ. ಜವಾಬ್ದಾರಿ ಸರ್ಕಾರ 1947ರಾಗ ನಮ್ಮ ದೇಶ ಸ್ವತಂತ್ರ ಆಯಿತು. ಭಾರತ ದೇಶ ಸ್ವತಂತ್ರ ಆದ ಮೇಲೆ ಒಡೆಯರು ನಮಗೆ ಅಧಿಕಾರ ಬಿಟ್ಟು ಕೊಡ್ತಾರಂತ ನಾವು ನೋಡಿದೆವು, ಬಿಟ್ಟು ಕೊಡ್ಲಿಲ್ಲ. ಅವಾಗ KC ರೆಡ್ಡಿ ಅವರಂದ್ರು, ಹಿಂಗಂದ್ರೆ ಇವ್ರ ಮನೆಗೆಲ್ಲ ನಾವು ಹೋರಾಟವನ್ನು ಮಾಡಲೇಬೇಕು ಅಂತೇಳಿ ಬೆಂಗಳೂರಿನ ಬನ್ನಪ್ಪ ಪಾರ್ಕದಿಂದ 1947 ಸೆಪ್ಟೆಂಬರ್ 1ರಂದು ಹೋರಾಟವನ್ನು ಆರಂಭ ಮಾಡ್ತಾರೆ ಸ್ನೇಹಿತರೆ. ಈ ಹೋರಾಟದ ಘೋಷವಾಕ್ಯ ಏನಾಗಿತ್ತಂದ್ರೆ ಅರ್ಕಾಟ್ ಬೈಕಾಟ್ ತಂಬು ಚಟ್ಟಿ ಚಟ್ಟಾಕಟ್ಟಿ ಅಂತ. ಅರ್ಕಾಟ್ ಬೈಕಾಟ್ ತಂಬು ಚಟ್ಟಿ ಚಟ್ಟಾಕಟ್ಟಿ. ಕ್ವಶನ್ ಹಿಂಗೆ ಕೇಳಿದ್ದಾನೆ, ಇದು ಈ ಕೆಳಗಿನ ಯಾವ ಒಂದು ಹೋರಾಟದ ಮುಖ್ಯ ಘೋಷವಾಗಿತ್ತು ಅಂತಂದ್ರೆ ಬೆಂಗಳೂರಿನ ಬನ್ನಪ್ಪ ಪಾರ್ಕದಿಂದ ಮೈಸೂರಿನವರೆಗೆ ನಡೆದಂತ ಹೋರಾಟದ ಘೋಷವಾಕ್ಯ ಅರ್ಕಾಟ್ ಬೈಕಾಟ್ ತಂಬು ಚಟ್ಟಿ ಚಟ್ಟಾಕಟ್ಟಿ. ಸರ್ ಹಿಂಗ್ಯಾಕೆ ಕರಿತಿದ್ರಿ ಅರ್ಕಾಟ್ ಬೈಕಾಟ್ ತಂಬು ಚಟ್ಟಿ ಚಟ್ಟಾಕಟ್ಟಿ ಅಂದ್ರ? ಅರ್ಕಾಟ್ ಯಾರು ಅಂದ್ರೆ ಮೈಸೂರಿನ ಕೊನೆಯ ದಿವಾನ್ರು ಯಾರಂದ್ರ ಅರ್ಕಾಟ್ ರಾಮಸ್ವಾಮಿ ಮುದಲಿಯಾರ್. ಮೈಸೂರಿನ ಕೊನೆಯ ದಿವಾನ್ರು ಯಾರಂದ್ರೆ ಅರ್ಕಾಟ್ ರಾಮಸ್ವಾಮಿ ಮುದಲಿಯಾರ್. ಅದಕ್ಕೆ ಅರ್ಕಾಟ್ ಬೈಕಾಟ್. ಬೈಕಾಟ್ ಅಂದ್ರೆ ಏನು? ಬಹಿಷ್ಕಾರ ಮಾಡು. ತಂಬು ಚಟ್ಟಿ ಯಾರು? ತಂಬು ಚಟ್ಟಿ ಯಾರು ಅಂದ್ರೆ ಮೈಸೂರಿನ ರಾಜ್ಯ ಸಂಸ್ಥಾನದ ಕೊನೆಯ ಕಾರ್ಯದರ್ಶಿ ಅಲ್ಲ. ಅದಕ್ಕೆ ಅರ್ಕಾಟ್ ಬೈಕಾಟ್ ತಂಬು ಚಟ್ಟಿ ಚಟ್ಟಾಕಟ್ಟಿ. ಮೈಸೂರಿನ ಭಾಗದಲ್ಲಿ ತಂಬು ಚಟ್ಟಿ ಚಟ್ಟಾಕಟ್ಟಿ. ಚಟ್ಟಾಕಟ್ಟಿ ಅಂದ್ರೆ ಏನು? ಅಂತ್ಯ ಸಂಸ್ಕಾರ ಮಾಡ್ರಿ ಅಂದಂಗದು. ಅಂತ್ಯ ಸಂಸ್ಕಾರ ಮಾಡ್ರಿ. ಇದೇ ಒಂದು ಹೋರಾಟದ ಘೋಷವಾಕ್ಯ. ಒಟ್ಟಾರೆಯಾಗಿ 1947ರಲ್ಲಿ ನಡೆದಂತ ಒಂದು ಹೋರಾಟವನ್ನೇ ಅರ್ಕಾಟ್ ಬೈಕಾಟ್ ತಂಬು ಚಟ್ಟಿ ಚಟ್ಟಾಕಟ್ಟಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ PSI 2009ರಲ್ಲಿ ಕೇಳಿದಂತ ಪ್ರಶ್ನೆ, ಕನ್ನಡದ ಧ್ವಜವನ್ನ ವಿನ್ಯಾಸ ಮಾಡಿದವರು ಯಾರು? ಕನ್ನಡದ ಧ್ವಜವನ್ನ ವಿನ್ಯಾಸ ಮಾಡಿದವರು ಯಾರು ಅಂತ ಕ್ವಶನ್ ಆಗಿದೆ. DVG ಅವರು,
ತರಾಸು ಅವರು, ರಂಸಿ ಮುಗುಳಿಯವರು, ಎಂ ರಾಮಮೂರ್ತಿಯವರು. ಯಾರು ಕನ್ನಡದ ಧ್ವಜವನ್ನ ವಿನ್ಯಾಸ ಮಾಡಿದವರು ಯಾರು? ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಎಂ ರಾಮಮೂರ್ತಿ ರೈಟ್ ಆನ್ಸರ್ ನೋಡಿ. ಎಂ ರಾಮಮೂರ್ತಿ ಅಲ್ಲ, ಇದು ಸರಿಯಾಗಿರುವಂತ ಉತ್ತರ. ಎಂ ರಾಮಮೂರ್ತಿ. ಕನ್ನಡದ ಧ್ವಜವನ್ನು ವಿನ್ಯಾಸ ಮಾಡಿದವರು ಯಾರಂದ್ರೆ ಎಂ ರಾಮಮೂರ್ತಿ. PSI 2009ರಲ್ಲಿ ಕೇಳಿದ ಪ್ರಶ್ನೆ, ನಮ್ಮ ನಾಡಿನಲ್ಲಿ ಅಶ್ವಯುಜ ಮಾಸದಲ್ಲಿ ಬರುವಂತ ಹಬ್ಬವೆಂದರೆ ಯಾವ ಹಬ್ಬ? ಶಿವರಾತ್ರಿ ಹಬ್ಬ, ನವರಾತ್ರಿ ಹಬ್ಬ, ಜನ್ಮಾಷ್ಟಮಿ, ದೀಪಾವಳಿ ಹಬ್ಬ. ನಮ್ಮ ನಾಡಿನಲ್ಲಿ ಆಚರಣೆ ಮಾಡುವಂತ ಅಶ್ವಯುಜ ಮಾಸದಲ್ಲಿ ಹಬ್ಬವೆಂದರೆ ಯಾವ ಹಬ್ಬ? ಎಸ್, ಸರಿಯಾದಂತ ಉತ್ತರ ನವರಾತ್ರಿ ಉತ್ಸವ ಅಂತ ಕರಿತೀವಿ. ನಮ್ಮ ಕನ್ನಡ ನಾಡಿನ ಒಂದು ಹೆಮ್ಮೆಯ ಉತ್ಸವಗಳಲ್ಲಿ ಇದು ಕೂಡ ಒಂದು. ನಮ್ಮ ನಾಡು ಹಬ್ಬ ಅಂತ ಕರಿತೀವಿ ಯಾವುದು ಅಂದ್ರೆ ದಸರಾ. ದಸರಾ ಮೈಸೂರಿನ ಆ ಒಂದು ಉತ್ಸವ ಇದೆಯಲ್ಲ, ಉತ್ಸವನ ಬಹಳ ಹೆಮ್ಮೆಯಿಂದ ಇದನ್ನ ಆಚರಣೆ ಮಾಡ್ತೀವಿ. ಇದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ನವರಾತ್ರಿ ಉತ್ಸವ, ದಸರಾ ಉತ್ಸವ. ನೆಕ್ಸ್ಟ್ ಕ್ವಶನ್, PSI 2009ರಲ್ಲಿ ಕೇಳಿದ ಪ್ರಶ್ನೆ, ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪಕರು ಯಾರು? ಮೈಸೂರಿನ ವಿಶ್ವವಿದ್ಯಾಲಯದ ಸ್ಥಾಪಕರು ಸರ್ ಎಂ ವಿಶ್ವೇಶ್ವರಯ್ಯ. ನಾಲ್ಕನೇ ಶ್ರೀ ಕೃಷ್ಣರಾಜ ಒಡೆಯರು ಬ್ರಿಟಿಷರು, ಶ್ರೀ ಜಯಚಾಮರಾಜ ಒಡೆಯರು. ಸರಿಯಾದಂತ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರು ರೈಟ್ ಆನ್ಸರ್ ನೋಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಏನ್ ಮಾಡಿದಾರೆ ಅಂದ್ರೆ ಮೈಸೂರಿನ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ದಿವಾನ್ರು ಯಾರಾಗಿದ್ರು ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ಯಾವ ವರ್ಷ ಅಂದ್ರೆ 1916. 1916ರಲ್ಲಿ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಅಂದ್ರೆ ಮೈಸೂರು ವಿಶ್ವವಿದ್ಯಾಲಯ ಅಂತ ಕರಿತೀವಿ. ಆ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಯಾರ ಕಾಲದಲ್ಲಿ ದಿವಾನ್ರು ಯಾರಾಗಿದ್ರು ಅಂದ್ರ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಹಾಗಾದ್ರೆ ನಾಳೆ ನಿಮ್ಗೆ ಏನಾದ್ರೂ ಕ್ವಶನ್ ಕೇಳ್ತಾನೆ, ಆಧುನಿಕ ಮೈಸೂರಿನ ನಿರ್ಮಾಪಕರು ಯಾರನ್ನು ಕ್ವಶನ್ ಕೇಳಿದ, ಸರ್ ಎಂ ವಿಶ್ವೇಶ್ವರಯ್ಯ ಇದೆ, ನಾಲ್ವಡಿ ಕೃಷ್ಣರಾಜ ಒಡೆಯ ಇದೆ ಅಂದ್ರೆ ನೀವು ಸುಮ್ ಕಣ್ಣು ಮುಚ್ಚಿ ನಾಲ್ವಡಿ ಕೃಷ್ಣರಾಜ ಒಡೆಯ ಹಾಕಬೇಕು. ಒಂದು ವೇಳೆ ಇಲ್ಲ ಅಂತಂದ್ರೆ ಅಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ಹಾಕ್ಬೇಕಾಗ್ತದ. ಇಲ್ಲಿ ಒಂದು ಸ್ವಲ್ಪ ಗೊಂದಲ ಆಗ್ತದ ನೋಡಿ. ನೆಕ್ಸ್ಟ್ ಕ್ವಶನ್, PSI 2009ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಧ್ವಜ ಸತ್ಯಾಗ್ರಹ ನಡೆದ ಶಿವಪುರ ಸದ್ಯ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ? ಧ್ವಜ ಸತ್ಯಾಗ್ರಹ ನಡೆದಂತ ಶಿವಪುರ ಸದ್ಯ ಯಾವ ಜಿಲ್ಲೆಯಲ್ಲಿ? ಮೈಸೂರು ಜಿಲ್ಲೆಯಲ್ಲಿ, ಚಾಮರಾಜನಗರದಲ್ಲಿ, ಹಾಸನ ಜಿಲ್ಲೆಯಲ್ಲಿ, ಮಂಡ್ಯದಲ್ಲಿ. ಸರಿಯಾದಂತ ಉತ್ತರ ಮಂಡ್ಯ ನೋಡಿ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು 1938 ಏಪ್ರಿಲ್ 11ರಂದು ಒಂದು ಸಿದ್ಧತೆಯನ್ನು ಮಾಡ್ತಾರೆ. ಏನು ಅಂತಂದ್ರೆ ಮೈಸೂರು ಕಾಂಗ್ರೆಸ್ ಸ್ಥಾಪನೆ ಮಾಡಬೇಕು ಅಂತ. ಆ ಮೈಸೂರು ಕಾಂಗ್ರೆಸ್ಸಿನ ಧ್ವಜ ಸತ್ಯಾಗ್ರಹವನ್ನು ಆರಂಭ ಮಾಡಬೇಕು ಅಂತೇಳಿ ಹೋರಾಟವನ್ನು ಮಾಡುವಂತ ಸಮಯದಲ್ಲಿ ಸಾಕಷ್ಟು ಯುವಕರು ಅವರಿಗೆ ಬೆಂಬಲವಾಗಿ ನಿಲ್ತಾರೆ. ಯಾರಿಗೆ? ಟಿ ಸಿದ್ದಲಿಂಗಯ್ಯ ಅವರಿಗೆ. ಆಗ ಬ್ರಿಟಿಷ್ ಸರ್ಕಾರ ಬಂದು ಅವರ ಮೇಲೆ ದಸ್ತಿಗಾರ ಮಾಡ್ತದೆ, ಅವರನ್ನು ಬಂಧಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೂ ಕೂಡ ಯುವಕರು ಏನ್ ಮಾಡ್ತಾರೆ ಅಂದ್ರೆ ಸರ್ಪಗಾಲಿನಲ್ಲಿ ಆ ಟಿ ಸಿದ್ದಲಿಂಗಯ್ಯ ಅವರನ್ನ ಅಡ್ಡಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋದ್ರು. ಅಡ್ಡಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ರು. ಆ ಸಮಯದಲ್ಲಿ ಬ್ರಿಟಿಷರು ಅಟ್ಯಾಕ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಆ ಹೋರಾಟದಲ್ಲಿ ಅನೇಕ ನಾಯಕರ ದಸ್ತಗಿರಿ ಆಗ್ತದೆ. ಟಿ ಸಿದ್ದಲಿಂಗಯ್ಯ ಅವರಾಗಿರಬಹುದು, KC ರೆಡ್ಡಿ ಅವರಾಗಿರಬಹುದು, ಎಸ್ ನಿಜಲಿಂಗಪ್ಪ ಅವರಾಗಿರಬಹುದು, ಬಳ್ಳಾರಿಯ ಬಸಮ್ಮ ಆಗಿರಬಹುದು. ಅನೇಕ ಮಹಿಳೆಯರನ್ನ ಆ ಸಮಯದಲ್ಲಿ ಹೋರಾಟವನ್ನು ಕೂಗುವ ಸಮಯದಲ್ಲಿ ಆಗ ಅವರನ್ನ ಬಂಧಿಸಲಾಗ್ತದೆ ಅಂತೇಳಿ ಅಧ್ಯಯನ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ಆಗಿರುವಂತ ಘಟನೆ ಅದು. ಅದರ ಮುಂದುವರೆದ ಭಾಗವನ್ನೇ ನಾವೇನಂತ ಕರಿತೀವಿ ಅಂದ್ರೆ ವಿದುರಾಶ್ವತ್ವ ದುರಂತ ಅಂತ ಕರಿತೀವಿ. ಅದರ ಮುಂದುವರೆದ ಭಾಗ. ಯಾಕಂದ್ರೆ ಆಗಿನ ಬ್ರಿಟಿಷ್ ಸರ್ಕಾರಕ್ಕೆ ಅವರು ಅಂಜಲಿಲ್ಲ. ಬ್ರಿಟಿಷ್ ಸರ್ಕಾರಕ್ಕೆ ಅಂಜದೆ ಅಳಕದೆ ಅವರು ಮಾಡಿರ್ತಕ್ಕಂಥ ಹೋರಾಟವನ್ನೇ ನಾವು ಕಾಣ್ತೀವಿ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು ಅನ್ನುವಂತ ಹೆಸರಿನಿಂದ ಕರೆಯಲ್ಪಟ್ಟೆವು. PSI 2009ರಲ್ಲಿ ಕೇಳಿದಂತ ಪ್ರಶ್ನೆ, ಯಾರು ಹಗರಿ ಬಿದ್ದಿರಪ್ಪ ಅನ್ನೋರು. ಬ್ರಿಟಿಷರ ವಿರುದ್ಧ ಬಂಡಾಯ ಹೂಡಿದವರಲ್ಲಿ ಇವರು ಇಲ್ಲ. ಬ್ರಿಟಿಷರ ವಿರುದ್ಧ ಬಂಡಾಯ ಹೂಡಿದವರಲ್ಲಿ ಇವರು ಇಲ್ಲ. ಯಾರು? ದೇಸಾಯ ಶಿವಲಿಂಗ ರುದ್ರ ಸರ್ಜಾ, ರಾಜ ವೆಂಕಟಪ್ಪ ನಾಯಕ, ನರಗುಂದದ ಭಾಸ್ಕರ್ ರಾವ್,
ಮುಂಡರಗಿಯ ಭೀಮರಾವ್. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಬ್ರಿಟಿಷರ ವಿರುದ್ಧ ಬಂಡಾಯ ಹೂಡಿದವರಲ್ಲಿ ಇವರು ಇಲ್ಲ. ಯಾರಿಲ್ಲ ಅಂತಂದ್ರೆ ಸರಿಯಾದಂತ ಉತ್ತರ ದೇಸಾಯಿ. ಶಿವಲಿಂಗ ರುದ್ರ ಸರ್ಜೆ ಇಲ್ಲ, ಯಾಕಂದ್ರೆ ಇವರು ಮರಣ ಅಪ್ಪಿದ್ರು ಸ್ನೇಹಿತರೆ. ಈ ದೇಸಾಯಿ ಶಿವಲಿಂಗ ರುದ್ರ ಸರ್ಜನ ಹೆಂಡತಿಯಾಗಿರುವಂತ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದಂತ ಒಬ್ಬ ಧೀರ ಮಹಿಳೆ ಅಂತ ಕರಿತೀವಿ. ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದಂತ ಧೀರ ಮಹಿಳೆ ಯಾರು ಅಂದ್ರೆ ರಾಣಿ ಚೆನ್ನಮ್ಮ. ರಾಜ ವೆಂಕಟಪ್ಪ ನಾಯಕ ಹೋರಾಟ ಮಾಡಿದ, ನರಗುಂದದ ಭಾಸ್ಕರರಾವ್ ಹೋರಾಟ ಮಾಡಿದ, ಮುಂಡರಿಗೆ ಭೀಮರಾವ್ ಹೋರಾಟ ಮಾಡಿದ. ಯಾವ ಸಮಯದಲ್ಲಿ ಅಂದ್ರೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ಇಡೀ ದೇಶಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 1857ರಲ್ಲಿ ಎಲ್ಲಿ ಈ ಬಾಗಲಕೋಟೆ ಜಿಲ್ಲೆಯ ಹಲಗಲಿ ಅನ್ನುವಂಥ ಊರು, ಸುರಪುರದ ರಾಜ ವೆಂಕಟಪ್ಪ ನಾಯಕ, ನರಗುಂದದ ಭಾಸ್ಕರರಾವ್, ಮುಂಡರಿಗೆಯ ಭೀಮರಾವ್, ಉತ್ತರ ಕನ್ನಡ ಜಿಲ್ಲೆಯ ಸೋಪಾದಲ್ಲಿ ಹನುಮಪ್ಪ ನಾಯಕ ಅಂತೇಳಿ. ಉತ್ತರ ಕನ್ನಡ ಜಿಲ್ಲೆಯ ಸೂಪ ಅನ್ನುವಂಥ ಸ್ಥಳದ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ ಹನುಮಪ್ಪ ನಾಯಕ. ಹನುಮಪ್ಪ ನಾಯಕ ಅನ್ನುವಂಥ ವ್ಯಕ್ತಿ ನಾಯಕತ್ವ ವಹಿಸಿಕೊಂಡಿರ್ತಾನೆ. ಆಗಿನ ಬಿಜಾಪುರ ಪ್ರಸ್ತುತ ಬಾಗಲಕೋಟೆ, ಆಗಿನ ಬಿಜಾಪುರ ಜಿಲ್ಲೆಯ ಪ್ರಸ್ತುತ ಬಾಗಲಕೋಟೆ ಜಿಲ್ಲೆಯ ಹಲಗಲಿ ಅನ್ನುವಂಥ ಗ್ರಾಮದಲ್ಲಿ 500 ಜನ ಬೇಡರು, ಜಡಗ ಮತ್ತು ಬಾಳ ಅನ್ನುವಂಥ ವ್ಯಕ್ತಿಗಳು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೇಳಿ ಬ್ರಿಟಿಷರು ದೇಶದ್ರೋಹಿಗಳು, ನೀಚರು, ಹೇಡಿಗಳು ಆ ಒಂದು ವಾಲ್ಮೀಕಿ ಜನಾಂಗದ ಮೇಲೆ ದಾಳಿಯನ್ನು ಮಾಡುವುದು ಬಿಟ್ಟು, ಹೋರಾಟವನ್ನು ಮಾಡುವಂತ ಜನಾಂಗದ ನಾಯಕರ ಮೇಲೆ ಹೋರಾಟವನ್ನು ಮಾಡೋದು ಬಿಟ್ಟು, ಮುಗ್ಧ ಮನೆಯಲ್ಲಿರುವಂತ ಕುಟುಂಬದ ಸದಸ್ಯರ ಮೇಲೆ ದಾಳಿ ಮಾಡಿದಾರಲ್ಲ, ಅವರು ಗುಡಿಸಲುಗಳಿಗೆ ಬೆಂಕಿ ಇಡುವಂತ ಪ್ರಯತ್ನವನ್ನು ಮಾಡಿದಾರಲ್ಲ, 500 ಗುಡಿಸಲುಗಳಿಗೆ ಬೆಂಕಿ ಇಟ್ಟಿದ್ದರಂತ. ಅದಕ್ಕೆ MV ಕೃಷ್ಣರಾವ್ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ, ಭಾರತದ ಸ್ವತಂತ್ರ ಹೋರಾಟದ ಬಲಿಪೀಠದ ಮುಂದೆ ದಗೆದಗಿಸಿ ಉರಿದಂತ ಬೆಂಕಿಯ ಜ್ವಾಲೆಯಲ್ಲಿ ಬೆಂದಂತ ಹುತಾತ್ಮರ ಕತೆ ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆಯ ಹಲಗಲಿಯ ಬೇಡರು ಎಂಬ ನಾಯಕರು ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಹೋರಾಟವನ್ನು ಮಾಡಿದರು ಅಂತೇಳಿ ಅಧ್ಯಯನವನ್ನು ಮಾಡ್ತೀವಿ. ಇದು ಮರೆಯಲಾರದಂತ ಅದ್ಭುತವಾದಂತ ಘಟನೆ. ಆ ಒಂದು ಶೌರ್ಯ, ಸಾಹಸ ಯಾವತ್ತೂ ಆ ಒಂದು ಹಲಗಲಿ ಬೇಡ ಜನಾಂಗ ಬ್ರಿಟಿಷರ ಬಕೆಟ್ ಹಿಡಿಯುವಂತ ಕೆಲಸ ಮಾಡಲಿಲ್ಲ, ಅವರಿಗೆ ಹೊಗಳುವಂತ ಕೆಲಸ ಮಾಡಲಿಲ್ಲ, ಅವರಿಗೆ ಬೆಂಬಲಿಸುವಂತ ಕೆಲಸ ಮಾಡಲಿಲ್ಲ. ತಮ್ಮ ಶಸ್ತ್ರಾಸ್ತ್ರದ ಪರವಾಗಿ ಶಸ್ತ್ರಾಸ್ತ್ರವಾಗಿ ಹೋರಾಟವನ್ನು ಮಾಡ್ತಾರೆ. ಇದು ಕರ್ನಾಟಕ ರಾಜ್ಯದ ಹೆಮ್ಮೆಯ ನಾಡು ಅಂತೇಳಿ ನಮಗೆ ತಿಳಿದು ಬರ್ತದೆ. ಹಾಗಾದ್ರೆ PSI 2007ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಕರ್ನಾಟಕದಲ್ಲಿ ಗಾಂಧೀಜಿಯವರು ಅತ್ಯಂತ ಹೆಚ್ಚು ಸಮಯ ತಂಗಿದ್ದು ಎಲ್ಲಿ ಅಂತ ಕ್ವಶನ್ ಕೇಳಿದ್ದಾನೆ. ಸರಿಯಾಗಿರುವಂತ ಉತ್ತರ 1927. 1927ರಲ್ಲಿ ಕರ್ನಾಟಕದಲ್ಲಿ ಗಾಂಧೀಜಿಯವರು ಅತ್ಯಂತ ಹೆಚ್ಚು ಸಮಯ ತಂಗಿದ್ದು ಎಲ್ಲಿ ಅಂತ ಕ್ವಶನ್ ಕೇಳಿದರೆ 1927 ಎಲ್ಲಿ ಅಂತಂದ್ರೆ ಅದು ವಿಶೇಷವಾಗಿ ಚಿಕ್ಕಬಳ್ಳಾಪುರದಲ್ಲಿ. ಚಿಕ್ಕಬಳ್ಳಾಪುರದ ಯಾವ ಬೆಟ್ಟ ಅಂತ ಕ್ವಶನ್ ಕೇಳ್ತಾನೆ, ನಂದಿ ಬೆಟ್ಟ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟ ಸ್ನೇಹಿತರು ವೆರಿ ಇಂಪಾರ್ಟೆಂಟ್. ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ 1927ರಲ್ಲಿ ಗಾಂಧೀಜಿಯವರು ಸುದೀರ್ಘ ದಿನಗಳ ಕಾಲ ವಾಸ ಮಾಡ್ತಾರೆ. ಕನ್ನಡ ನಾಡು ಅವರಿಗೆ ಅಂದ್ರೆ ಎಲ್ಲಿಲ್ಲದ ಇಷ್ಟ ಆಗಿತ್ತು ಅಂತ ಹೇಳಿ ಅಧ್ಯಯನ ಮಾಡ್ತೀವಿ. ಇನ್ನು ಕ್ವಶನ್ ನಂಬರ್ PSI 2006ರಲ್ಲಿ ಕೇಳಿದಂತ ಪ್ರಶ್ನೆ, ಮೊಘಲರ ಕಾಲದಲ್ಲಿ ಕರ್ನಾಟಕದಲ್ಲಿ ಆಡಳಿತ ಕೇಂದ್ರ ಯಾವುದಾಗಿತ್ತು? ಮೊಘಲರ ಕಾಲದಲ್ಲಿ ಆಡಳಿತ ಕೇಂದ್ರ ಯಾವುದಾಗಿತ್ತು ಅಂತ ಕ್ವಶನ್ ಆಗಿದೆ. ಶ್ರೀರಂಗಪಟ್ಟಣ, ಬದಾಮಿ, ವಿಜಯಪುರ, ಸಿರಾ. ಸರಿಯಾಗಿರುವಂತ ಉತ್ತರ ಸಿರಾ. ರೈಟ್ ಆನ್ಸರ್ ನೋಡಿ, ಸಿರಾ. ಮೊಘಲರ ಕಾಲದಲ್ಲಿ ಕರ್ನಾಟಕದಲ್ಲಿ ಆಡಳಿತ ಕೇಂದ್ರ ಯಾವುದಾಗಿತ್ತು ಅಂದ್ರೆ ಸಿರಾ. ರೈಟ್ ಆನ್ಸರ್ ನೋಡಿ. PSI 2006ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಕರ್ನಾಟಕದ ದಂಡಿ ಎಂದು ಕರೆಯುವ ಊರು ಯಾವುದು? ಕಿತ್ತೂರು, ಅಂಕೋಲಾ, ಖಾನಾಪುರ, ಬೈಂದೂರು. ಸಾಕಷ್ಟು ಬಾರಿ ರಿಪೀಟ್ ಆಗಿದೆ ಕ್ವಶನ್ ಇದು. ಅಂಕೋಲಾ ರೈಟ್ ಆನ್ಸರ್ ನೋಡಿ. ಯಾಕಂದ್ರೆ ಗಾಂಧೀಜಿಯವರು 1930ರಲ್ಲಿ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆ ಅಂತ ಏನು ಕರಿತೀವಲ್ಲ, ಉತ್ತರ ಕನ್ನಡ ಜಿಲ್ಲೆ, ಆ ಉತ್ತರ ಕನ್ನಡ ಜಿಲ್ಲೆ ಯಾವ ಸ್ಥಳ ಅಂದ್ರೆ ಅಂಕೋಲಾ ಎಂಬ ಸ್ಥಳ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ MP ನಾಡಕರ್ಣಿ ಅಂತ. MP ನಾಡಕರ್ಣಿಯವರ ನೇತೃತ್ವದಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ
ಅಂಕೋಲದಿಂದ ಸಾಣಿಕಟ್ಟೆಯವರೆಗೆ, ಅಂಕೋಲದಿಂದ ಸಾಣಿಕಟ್ಟೆಯವರೆಗೆ, ಅಂಕೋಲದಿಂದ ಸಾಣಿಕಟ್ಟೆಯವರೆಗೆ ನಡೆದಂತ ಹೋರಾಟವನ್ನೇ ಅಂಕೋಲ ಉಪ್ಪಿನ ಸತ್ಯಾಗ್ರಹ ಅಂತ ಕರೀತಾರ. ಇದನ್ನ ಕರ್ನಾಟಕದ ದಂಡಿ ಎನ್ನುವರು, ಕರ್ನಾಟಕದ ದಂಡಿ. ಇನ್ನ ಬೆಳಗಾವಿಯಲ್ಲಿ ನಾಯಕತ್ವ ವಹಿಸಿಕೊಂಡವರು ಯಾರನ್ನು ಕ್ವಶನ್ ಕೇಳಿದ್ರೆ, ಬೆಳಗಾವಿಯ ನಾಯಕತ್ವ ವಹಿಸಿಕೊಂಡವರು ಗಂಗಾಧರ ದೇಶಪಾಂಡೆ, ಗಂಗಾಧರರಾವ್ ದೇಶಪಾಂಡೆ ಅವರು ಬೆಳಗಾವಿಯಲ್ಲಿ ಈ ಉಪ್ಪಿನ ಸತ್ಯಾಗ್ರಹವನ್ನು ಮಾಡ್ತಾರೆ. ಸ್ವತಃ ತಮ್ಮಲ್ಲಿರುವಂತ ದುಡ್ಡನ್ನ ಜನರಿಗೆ ಹಂಚಿ, ಆ ದುಡ್ಡನ್ನ ಉಪ್ಪನ್ನು ತಂದು ಜನರಿಗೆ ಹಂಚುವುದರ ಮೂಲಕ ಹೋರಾಟವನ್ನು ಮಾಡಿದಂತ ಮಹಾನ್ ನಾಯಕ. ಇದು ಕೂಡ 2017 KS ಕೇಳಿದಂತ ಪ್ರಶ್ನೆ. ಏನ್ ಕೇಳಿದಂದ್ರೆ, ಗಾಂಧೀಜಿಯವರು ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡುವಾಗ ಕರ್ನಾಟಕದ ಬೆಳಗಾವಿಯ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ ಗಂಗಾಧರರಾವ್ ದೇಶಪಾಂಡೆ ಅವರು. ನೆಕ್ಸ್ಟ್ ಕ್ವಶನ್, PSI 2005 ಕೇಳಿದ ಪ್ರಶ್ನೆ, ಮೈಸೂರು ಚಲೋ ಚಳವಳಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಕರ್ನಾಟಕದಲ್ಲಿ ಸ್ವತಂತ್ರ ಚಳವಳಿಯಾಗಿದೆ, ಕರ್ನಾಟಕದಲ್ಲಿ ಏಕೀಕರಣವಾಗಿದೆ, ಭಾರತ ಬಿಟ್ಟು ಹೋಗಿ ಚಳವಳಿಯಾಗಿದೆ, ಪ್ರಜಾಪ್ರತಿನಿಧಿ ಸರ್ಕಾರಕ್ಕಾಗಿ ನಡೆದಂತ ಚಳವಳಿಯಾಗಿದೆ. ಕರೆಕ್ಟ್ ಆನ್ಸರ್ ಮಾಡಿ. ಮೈಸೂರು ಚಲೋ ಚಳವಳಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಕರ್ನಾಟಕದಲ್ಲಿ ಸ್ವತಂತ್ರ ಚಳವಳಿ, ಕರ್ನಾಟಕದಲ್ಲಿ ಏಕೀಕರಣ ಚಳವಳಿ, ಭಾರತ ಬಿಟ್ಟು ಹೋಗಿ ಚಳವಳಿ, ಇನ್ನ ಜನಪ್ರತಿ. ಎಸ್, ವೆರಿ ಗುಡ್. ಡಿ ಆನ್ಸರ್ ಆಗ್ತಾ ಇದ್ದೀರಿ, ಎಕ್ಸಲೆಂಟ್. ಸರಿಯಾದಂತ ಉತ್ತರ ಜನಪ್ರತಿನಿಧಿ ಸರ್ಕಾರಕ್ಕಾಗಿ ನಡೆದಂತ ಚಳವಳಿ. ಜನಪ್ರತಿನಿಧಿ ಸರ್ಕಾರಕ್ಕಾಗಿ ನಡೆದ ಚಳವಳಿಯನ್ನೇ ನಾವೇನು ಕರಿತೀವಿ ಅಂದ್ರ ಮೈಸೂರು ಚಲೋ ಚಳವಳಿ. ಆಗಲೇ ಹೇಳಿದ್ದೆ ನಿಮಗೆ, 1947 ಸೆಪ್ಟೆಂಬರ್ 1 ಆರಂಭಗೊಂಡ ಹೋರಾಟ ಅಕ್ಟೋಬರ್ 24 ಎಂಡ್ ಆಗ್ತದ. ಯಾಕಂದ್ರೆ ಅಕ್ಟೋಬರ್ 24ನೇ ತಾರೀಕು ಏನ್ ಮಾಡಿತಾನ ಮೈಸೂರಿನ ಒಡೆಯರು ಅಂತಂದ್ರೆ ಅಧಿಕಾರವನ್ನು ಬಿಟ್ಟುಕೊಟ್ರು. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸ್ವತಂತ್ರ ಸಿಕ್ಕಿದ್ದ ಯಾವಾಗ ಅಂದ್ರೆ 1947 ಅಕ್ಟೋಬರ್ 24. ಅದಾದ 3 ದಿನಗಳ ನಂತರ ಅಂದ್ರೆ ಅಕ್ಟೋಬರ್ 27 ಈ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದವರು KC ರೆಡ್ಡಿ. ಈ ರಾಜ್ಯದ ಮೊದಲ ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮಾಡಿದವರು ಯಾರಂದ್ರೆ KC ರೆಡ್ಡಿ ಅವರು. ನೆನ್ಪಿಡಿ, KC ರೆಡ್ಡಿ ಸರಿಯಾಗಿರುವಂತ ಉತ್ತರ. ಯಾವ ವರ್ಷ? 1947 ಅಕ್ಟೋಬರ್ 27. ನೆಕ್ಸ್ಟ್ ಕ್ವಶನ್, PSI 2005 ಕೇಳಿದಂತ ಪ್ರಶ್ನೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಈ ಕವಿತೆಯನ್ನು ರಚನೆ ಮಾಡಿದವರು ಯಾರು? ಕುವೆಂಪು ಅವರು, ಬೇಂದ್ರೆ ಅವರು, ಹುಯಿಲುಗೊಳ ನಾರಾಯಣ ಅವರು, ಪಂಚಮಂಗೇಶ ಪೈ ಅವರು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಫೇಮಸ್. ಈ ಗೀತೆಯನ್ನ ಯಾವ ವರ್ಷ ಹಾಡಲಾಯಿತು ಅಂದ್ರೆ 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವಂಥ ಗೀತೆಯನ್ನು ಹಾಡಲಾಯಿತು. ಇದನ್ನು ಹಾಡಿದವರು ಯಾರಂದ್ರೆ ಹುಯಿಲುಗೊಳ ನಾರಾಯಣ ಅವರು. ನೋಡಿ, ಹುಯಿಲುಗೊಳ ನಾರಾಯಣ ಅವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವಂಥ ಗೀತೆಯನ್ನ ಹಾಡ್ತಾರೆ. ಆ ಸಮಯದಲ್ಲಿ 11 ವರ್ಷದ ಬಾಲಕಿಯಾಗಿರುವಂತ ಗಂಗೂಬಾಯಿ ಹನಗಲ್ ಅವರು ಒಂದೇ ಮಾತರಂ ಅನ್ನುವಂಥ ಗೀತೆಯನ್ನು ಹಾಡಿದರು. ಒಂದೇ ಮಾತರಂ ಎಂಬ ಗೀತೆಯನ್ನು ಹಾಡಿದವರು ಗಂಗೂಬಾಯಿ ಹನಗಲ್ ಅವರಾದರೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಹಾಡಿದವರು ಹುಯಿಲುಗೊಳ ನಾರಾಯಣ ಅವರು. ನೆಕ್ಸ್ಟ್ ಕ್ವಶನ್, PSI 2002 ಕೇಳಿದಂತ ಪ್ರಶ್ನೆ, ಹೈದರಾಬಾದಿನ ನಿಜಾಮರ ನಿಯಂತ್ರಣದಲ್ಲಿದ್ದಂತ ಹೈದರಾಬಾದ್ ಕರ್ನಾಟಕ ಪ್ರದೇಶವು ಭಾರತದ ಒಕ್ಕೂಟದಲ್ಲಿ ಸೇರಿದ್ದು 1947 ಆಗಸ್ಟ್, 1947 ಸೆಪ್ಟೆಂಬರ್, 1947 ಜನವರಿ, 1948 ಸೆಪ್ಟೆಂಬರ್. PSI 2002 ಕೇಳಿದಂತ ಪ್ರಶ್ನೆ ಇದು. ಹೈದರಾಬಾದ್ ಕರ್ನಾಟಕವು, ಹೈದರಾಬಾದ್ ನಿಜಾಮರ ನಿಯಂತ್ರಣದಲ್ಲಿದ್ದಂತ ಹೈದರಾಬಾದ್ ಕರ್ನಾಟಕ ಪ್ರದೇಶ ಭಾರತದ ಒಕ್ಕೂಟದಲ್ಲಿ ಸೇರಿದ್ದು ಯಾವಾಗ? ಎಸ್, ಯಾವ ವರ್ಷ ಸೇರ್ಪಡೆ ಆಯಿತು ಭಾರತ ಒಕ್ಕೂಟದಲ್ಲಿ? ಸರಿಯಾದಂತ ಉತ್ತರ 1948 ಸೆಪ್ಟೆಂಬರ್ 17. ನೋಡಿ, ಸೆಪ್ಟೆಂಬರ್ 17, 1948 ಸೆಪ್ಟೆಂಬರ್ 17 ಹೈದರಾಬಾದ್ ಕರ್ನಾಟಕ ಏನಾಯ್ತಂದ್ರೆ ಭಾರತದ ಒಕ್ಕೂಟವನ್ನ ಸೇರ್ಪಡೆ ಆಯಿತು. ಅದಕ್ಕೆ ಇವತ್ತಿಗೂ ನಮ್ಮ ಹೆಮ್ಮೆಯ ಕಲ್ಯಾಣ ಕರ್ನಾಟಕದಲ್ಲಿ ನಾನು ನಿಮ್ಗೆ ಸಾಕಷ್ಟು ಬಾರಿ ಹೇಳಿದ್ದೇನೆ, ನಮ್ಮ ಹೆಮ್ಮೆ, ನನ್ನ ಜನನವಾಗಿದ್ದು ಕಲ್ಯಾಣ ಕರ್ನಾಟಕದಲ್ಲಿ,
ನಾನು ಬೆಳೆದದ್ದು ಮುಂಬೈ ಕರ್ನಾಟಕದಲ್ಲಿ. ನನ್ನ ಜನ್ಮ ಪುಣ್ಯಭೂಮಿ ಅಂದ್ರೆ ಕಲ್ಯಾಣ ಕರ್ನಾಟಕ, ನಾನು ಬೆಳೆದದ್ದು ಮುಂಬೈ ಕರ್ನಾಟಕ. ಸಮಸ್ತ ಕರ್ನಾಟಕದ ವಿದ್ಯಾರ್ಥಿಗಳ ಪ್ರೀತಿ ಹಾರೈಕೆ ಇವತ್ತು ನನ್ನ ಮೇಲೆ ಇದೆ. ಆಪರೇಷನ್ ಪೋಲೋ, ಎಸ್, ಆಪರೇಷನ್ ಪೋಲೋ ಅನ್ನುವಂಥ ಕಾರ್ಯಾಚರಣೆ ಇದೆಯಲ್ಲ, ಇದು ಬಹಳ ವಿಶೇಷವಾಗಿರುವಂಥದ್ದು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಹೇಳ್ತಾರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೈ ಮೇಲೆ ಸ್ವಲ್ಪ ಹಂಗೆ ಹರಿದತ್ತಂತ. ಆ ಸಮಯದಲ್ಲಿ ಅವ್ರ ಕುಟುಂಬದ ಒಬ್ಬ ಸದಸ್ಯ ಪ್ರಶ್ನೆ ಮಾಡಿದ್ರಂತ, ಏನ್ ಪಪ್ಪ ನೀನು ದೇಶದ ಏನಪ್ಪಾ ಅಂತಂದ್ರೆ ರಾಷ್ಟ್ರದ ಗೃಹ ಮಂತ್ರಿಯಾಗಿದ್ದೀರಿ, ನೀವು ನಿಮ್ಮ ಮೈ ಮೇಲೆ ಬಟ್ಟೆ ಹರಿದಿದೆಯಲ್ಲ ಅಂತ. ಅವಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಂತ, ನಮ್ಮ ಭಾರತ ದೇಶದ ಕೆಲವು ಭಾಗಗಳು ನನ್ನ ಮೇಲೆ ಬಟ್ಟೆ ಏನು ಹರಿದಲ್ಲ ಆ ತರ ಹರಿದು ಹಂಚಿ ಹೋಗಿದೆ, ಅವುಗಳನ್ನು ಒಂದು ಮಾಡುವವರೆಗೆ ಇದೇ ಬಟ್ಟೆ ನನ್ನ ಮ್ಯಾಗಿರಲಿ ಅಂತ. ಅವರೆಲ್ಲ ನಮ್ಮ ದೇಶದ ರಾಷ್ಟ್ರ ನಾಯಕರು ಅಂತೇಳಿ ನಾವು ಕರಿತೀವಿ ಸ್ನೇಹಿತರೆ. ಹೆಮ್ಮೆ ಪಡುವಂತ ವಿಚಾರ. 1948 ಅಂದ್ರೆ ಜನನಿ ಹಾಗೂ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಅಂದ್ರೆ ಏನೋ ತೋರಿಕೆಗಲ್ಲ, ಮನಸ್ಸಿನಿಂದ ಬರಬೇಕು, ಅದು ಹೃದಯದಿಂದ ಬರಬೇಕು, ಹೃದಯದ ಆಳದಿಂದ ಬರಬೇಕು. ಅಂದಾಗ ಮಾತ್ರ ನಾವು ಏನಾದರೂ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತೆ ನಮ್ಮ ಭಾರತ ದೇಶದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಕಾರ್ಯಾಚರಣೆಯಿಂದ 1948 ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ, ಏನು ಹೈದರಾಬಾದ್ ಕರ್ನಾಟಕ ಅಂತ ಏನು ಕರಿತೀವಲ್ಲ, ಆ ಕಲ್ಯಾಣ ಕರ್ನಾಟಕ ರಾಜ್ಯದ ಒಕ್ಕೂಟವನ್ನು ಸೇರಿದ್ದು 1948 ಸೆಪ್ಟೆಂಬರ್ 17ರಂದು. PSI 2002ರಲ್ಲಿ ಕೇಳಿದಂತ ಪ್ರಶ್ನೆ, ಸಂಗೊಳ್ಳಿ ರಾಯಣ್ಣನ್ನು ಗಲ್ಲಿಗೇರಿಸಿದ ಸ್ಥಳ ಯಾವುದು? ನೀವೇಕೆ ಒಂದು ಸಾರಿ ಬಾಗಲಕೋಟೆಗೆ ಬರಬಾರದು ಅಂತ. ಬರ್ತೀನಿ, ಇದೆಲ್ಲ ಲಾಕ್ಡೌನ್ ಕಂಪ್ಲೀಟ್ ಆಗಿರಿ, ಪ್ರತಿಯೊಂದು ಜಿಲ್ಲೆಗಳಿಗೆ ಬರ್ತೀನಿ, ನನ್ನೆಲ್ಲ ಬಳಗಕ್ಕೆ ಬಂದು ನಾನು ನೇರವಾಗಿ ಭೇಟಿ ಆಗ್ತೀನಿ. ನಿಮ್ಮ ಸೇವೆ ಮಾಡುವುದೇ ನಂದೊಂದು ಪರಮ ಭಾಗ್ಯ. ನಾ ಯಾವುದೇ ಒಂದು ದೃಷ್ಟಿಯಲ್ಲಿ ನಿಮ್ಮ ಸೇವೆ ಮಾಡುವಂತ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ. ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ. ರಾತ್ರಿ 11:30 ಆದರೂ ಕೂಡ ಬರೀ ಕ್ಲಾಸ್ಗೆ ಅಂತ ಕುಂತು ಪಾಠ ಕೇಳ್ತೀರಿ. ನನ್ನ ಮ್ಯಾಗ ಎಷ್ಟು ಜವಾಬ್ದಾರಿ ಇರ್ಬೋದು ವಿಚಾರ ಮಾಡಿ. ಒಳಗೊಂದಿದ್ರ ನೀವೇಕೆ ನಿದ್ದೆ ಮಾಡಬಾರ್ದು ಅಂತದ, ಇನ್ನೊಂದು ದಯವಿಟ್ಟು ನೀವೆಲ್ಲ ಲೈಕ್ ಮಾಡ್ರಿ ಅಂತಾರೆ. ಅವೆಲ್ಲ ನನ್ನ ಮನಸ್ಸಿಗೆ ಬಂದು ಮುಡ್ತಾವ. ಅಷ್ಟು ಮಂದಿಯಾಗ ಪಾಠ ಕೇಳೋದು ಬಿಟ್ಟು ಕೆಲವು ಒಳಗೆ ಅಂತ ನೀವೇಕೆ ಲೈಕ್ ಮಾಡಬಾರದು ಅಂತ. ನೀವೇನು ಲೈಕ್ ಮಾಡೋದು ಬೇಡ, ಏನು ಬೇಡ, ನಿಮ್ಮ ಮನಸ್ಸಿನ ಒಳಗೆ ಪ್ರೀತಿ ಇದೆಯಲ್ಲ, ಅದಕ್ಕಿಂತ ದೊಡ್ಡದೇನು ಅಲ್ಲ, ಅದೇ ದೊಡ್ಡ ಪ್ರೀತಿ. ಲೈಕ್ ಮಾಡೋದು, ಕಮೆಂಟ್ ಹಾಕ್ಸೋದ ಏನು ಬೇಕಾಗಿಲ್ಲ, ಅದು ಯಾವತ್ತು ಮನಸ್ಸಿನಾಗ ಇರ್ಬೇಕು. ಹೆಂಗೆ ನಿಮ್ದೆಲ್ಲ ಪ್ರೀತಿ ನನ್ನ ಮನಸ್ಸಿನ ಇಟ್ಕೊಂಡು ಈಗ ರಾತ್ರಿಗೆ ಇಷ್ಟ ಆದ್ರೂ ಕೂಡ ಮತ್ತೆ ನಿಮಗಾಗಿ ಒಂದು ಸಪ್ರೇಟ್ ಚಾನಲ್ ಓಪನ್ ಮಾಡಿ ಆ ಚಾನಲ್ ಮೂಲಕ ಪಾಠ ಹೇಳಾಕತ್ತೀವಲ್ಲ, ಇದೇ ಪ್ರೀತಿ ಸಾಕು. ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ ಸ್ಥಳ ಯಾವುದಂದ್ರೆ ಬೆಳಗಾವಿ ಜಿಲ್ಲೆಯ ನಂದಗಡ್ ಎಂಬ ಸ್ಥಳದಲ್ಲಿ ನೆನಪಿಡಿ. ನಂದಗಡ್, ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ್ ಎಂಬ ಸ್ಥಳದಲ್ಲಿ ಇವ್ರಿಗೇನಾಯ್ತು ಅಂತಂದ್ರೆ ಇವರನ್ನ ಗಲ್ಲಿಗೇರಿಸಲಾಯಿತು. ಸಂಗೊಳ್ಳಿ ರಾಯಣ್ಣ ಈ ರಾಜ್ಯ ಕಂಡ ಅಪರೂಪದ ಹೋರಾಟಗಾರ. ನಿಷ್ಠೆಗೆ ಇನ್ನೊಂದು ಹೆಸರೇ ಸಂಗೊಳ್ಳಿ ರಾಯಣ್ಣ, ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರೇ ಸಂಗೊಳ್ಳಿ ರಾಯಣ್ಣ. ತನಗೆ ಅನ್ನ ನೀಡಿದಂತ ಸಂಸ್ಥಾನವನ್ನ ಮತ್ತೆ ಧ್ವಜ ಹಾರಿಸಬೇಕು, ತನಗೆ ಆರೈಕೆ ನೀಡಿದಂತ ಕಿತ್ತೂರು ರಾಣಿ ಚೆನ್ನಮ್ಮಳನ್ನ ಈ ರಾಜ್ಯಕ್ಕೆ ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತ ಪ್ರಾಮಾಣಿಕವಾದಂತ ಹೋರಾಟವನ್ನು ಮಾಡಿದ್ನಲ್ಲ, ಅದಕ್ಕೆ ಇವರನ್ನು ನಾವು ನೆನೆಸ್ತೀವಿ. ಸಂಗೊಳ್ಳಿ ರಾಯಣ್ಣ ಈ ಒಂದು ರಾಜ್ಯವನ್ನು ಕಂಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಹೋರಾಟಗಾರ ಅಂತ ಹೇಳಿ ಕರೆಯಲ್ಪಡ್ತೀವಿ. ನೆಕ್ಸ್ಟ್ ಕ್ವಶನ್, PSI 2000ರಲ್ಲಿ ಕೇಳಿದಂತ ಪ್ರಶ್ನೆ, 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು? ರಿಪೀಟ್ ಆಗಿರುವಂತ ಪ್ರಶ್ನೆ ನಿಮ್ಗೆ ಹೇಳಿದ್ರೆ ನಾನು ಕ್ವಶನ್ ಒಂದಕ್ಕೊಂದು ಏನಾಗ್ತಾವ ಅಂದ್ರೆ ಪೂರಕವಾಗಿ ಬರ್ತವೆ ಅಂತ. ಸರಿಯಾಗಿರುವಂತ ಉತ್ತರ ಗಾಂಧೀಜಿಯವರು, ಮಹಾತ್ಮ ಗಾಂಧೀಜಿಯವರು ರೈಟ್ ಅನ್ಸರ್ ನೋಡಿ. 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಎಷ್ಟನೇ ಅಧಿವೇಶನ ಅಂದ್ರೆ ಇದು 39ನೇ ಅಧಿವೇಶನ. ಆ ಒಂದು ಅಧಿವೇಶನದ ಬಾಗಿಲಿಗೆ ಏನಂತ ಕೊಟ್ಟಿದ್ರು ಅಂತಂದ್ರೆ ವಿಜಯನಗರದ ಹೆಬ್ಬಾಗಿಲು ಅಂತ ಹೆಸರು ಕೊಟ್ಟಿದ್ರು. ಅಲ್ಲಿ ಕುಡಿಯುವ ನೀರಿನ ಬಾವಿನ ಪಂಪಾ ಸರೋವರ, ಅಲ್ಲಿ 11 ವರ್ಷದ ಬಾಲಕಿ ಗಂಗೋಬಾ ಆನಗಲ್ ಅವರು ಏನು ಒಂದೇ ಮಾತರಂ ಅನ್ನುವಂಥ ಗೀತೆಯನ್ನು ಆಡಿದ್ರು. ಇನ್ನ ಉಯಿಲುಗೊಳ್ ನಾರಾಯಣ ಅವರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು, ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಹಾಡಿದವರು ಯಾರಂದ್ರೆ ಉಯಿಲುಗೊಳ್ ನಾರಾಯಣ ಅವರು. ಉಯಿಲುಗೊಳ್ ನಾರಾಯಣ ಅವರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅನ್ನುವಂತ ಗೀತೆಯನ್ನ ಹಾಡಿದ್ರು. ಹಾಗಾದ್ರೆ ಈ 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರನ್ನ ವೆಲ್ಕಮ್ ಮಾಡಿಕೊಳ್ಳಲು ಆ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕ್ವಶನ್ ಕೇಳ್ತಾನೆ. ಸ್ವಾಗತ ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಅಂದ್ರೆ ಸರಿಯಾಗಿರುವಂತ ಉತ್ತರ
ಸ್ವಾಗತ ಸಮಿತಿ ಅಧ್ಯಕ್ಷರು ಯಾರು ಹೇಳ್ತಾರೆ ನೋಡೋಣ. ಸ್ವಾಗತ ಸಮಿತಿ ಅಧ್ಯಕ್ಷರು ನಾನು ನೋಡ್ತಾ ಇದ್ದೇನೆ, ಇಲ್ಲಿ ನೀವು ಆನ್ಸರ್ ಮಾಡೋದು. ಕವಿತಾ ಪಾಟೀಲ್ ಅವರು ಆನ್ಸರ್ ಹೇಳಿದರು. ಎಕ್ಸಲೆಂಟ್ ಎಕ್ಸಲೆಂಟ್. ಗಂಗಾಧರರಾವ್ ದೇಶಪಾಂಡೆ ರೈಟ್ ಆನ್ಸರ್ ನೋಡಿ. ಗಂಗಾಧರರಾವ್ ದೇಶಪಾಂಡೆ ಗಂಗಾಧರರಾವ್ ದೇಶಪಾಂಡೆ ಅವರು ಸರಿಯಾಗಿರುವಂತಹ ಉತ್ತರ. ಓಕೆ, ಶುಭರಾತ್ರಿ ಸ್ನೇಹಿತರೆ, ಒಳ್ಳೆಯದಾಗಲಿ. ಯಾಕಂದರೆ ಮತ್ತೆ ಮಾರ್ನಿಂಗ್ 7 ಗಂಟೆಗೆ ನೀವು ಡಿಸ್ಕಸ್ ಮಾಡಬೇಕು. ಶುಭರಾತ್ರಿ, ಒಳ್ಳೆಯದಾಗಲಿ. ಆಗಾಗ ಶರಣಯ್ಯ ಭಂಡಾರಿ ಮಠ್ ಯೂಟ್ಯೂಬ್ ಚಾನಲ್ ಇದು ನಿಮಗಾಗಿರುವಂಥದ್ದು, ಇದು ನಿಮ್ಮ ಚಾನಲ್. ಹಾಗೆ ಎಲ್ಲರಿಗೂ ಇದನ್ನು ಶೇರ್ ಮಾಡಿ, ತಾವು ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ನಿಮ್ಮ ಚಾನಲನ್ನು ಅಭಿವೃದ್ಧಿ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ದೇಹವನ್ನು ದಂಡಿಸದೆ, ಮಾಯವನ್ನು ಖಂಡಿಸದೆ, ಉಂಡುಂಡು ಸ್ವರ್ಗಕ್ಕೆ ಹೋದರೆ ಸ್ವರ್ಗವನ್ನು ಬಂಟನಾಳುವನು ಸರ್ವಜ್ಞ. ಹವ್ಯಾಸ ಬದಲಿಸಿ ನೋಡು, ಹಣೆ ಬರ ಬದಲಾದಿತ್ತು. ದೃಷ್ಟಿ ಬದಲಾಯಿಸಿ ನೋಡು, ಸೃಷ್ಟಿ ಬದಲಾದಿತ್ತು. ದೋಣಿ ಬದಲಿಸುವ ಅಗತ್ಯವಿಲ್ಲ. ದಿಕ್ಕು ಬದಲಾವಣೆ ಆದರೆ ನಮ್ಮ ಸಾಧನೆ, ನಾವು ಗುರಿಯನ್ನು ಮುಟ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ, ನಿಮ್ಮ ಈ ಒಂದು ಪರಿಶ್ರಮ ಇದೆಯಲ್ಲ, ದೇವರು ನಿಮಗೆ ಒಂದಿನ ಒಳ್ಳೇದು ಮಾಡೇ ಮಾಡ್ತಾನೆ. ಯಾರು ಕಠಿಣವಾದ ಪರಿಶ್ರಮ ಮಾಡ್ತಿರಲ್ಲ, ಯಾರು ಕಠಿಣವಾಗಿರುವಂಥ ಪರಿಶ್ರಮಕ್ಕೆ ಮುಂದಾಗ್ತಿರಲ್ಲ, ನಿಮಗೆ ಈಗ ರಿಸಲ್ಟ್ ಹೆಂಗಿದೆ ಅಂದ್ರೆ ಆವಾಗಿನ ರಿಸಲ್ಟ್ ಇದೆ. ಇನ್ನು 5 ರಿಂದ 6, 7 ತಿಂಗಳಲ್ಲಿ ನಿಮಗೆ ಡಬಲ್ ಸ್ಟಾರ್ ಬರ್ತದೆ. ನೀವು PSI ಆಗ್ತೀರಿ, FD ಆಗ್ತೀರಿ, SD ಆಗ್ತೀರಿ, ಪೊಲೀಸ್ ಇಲಾಖೆಗೆ ಸೇರ್ಪಡೆ ಆಗ್ತೀರಿ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ದುಡಿದಷ್ಟು ಫಲ, ನಡೆದಷ್ಟು ದಾರಿ. ಶಿಕ್ಷಣ ಎಂಬ ಹಾಲನ್ನು ಕುಡಿದಾಗ ಒಂದಿನ ನಾವು ಗರ್ಜಿಸಲೇಬೇಕು. ಯಾವ ಬೇಕಾದ ಮೂಲೆಯಲ್ಲಿ ಗರ್ಜನೆ ಆಗಬಹುದು ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.